ವೀಕ್ಷಕರೇ ನಮಸ್ಕಾರ. ಇದರದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸಂಗೀತ. ಗೋವಿನ ತೂಕದಷ್ಟು ರಕ್ತದಾನ ಶಿಬಿರ ನಡೆಸಲು ಸಂಕಲ್ಪ. ಶ್ರೀ ಶಬ್ರ ಪ್ರವಚನಾಗಾರ ಸರ್ವಭೂಷಣ ಮಹಾಸ್ವಾಮಿಗಳು ಕುಷ್ಟಗಿ ತಾಲೂಕಿನ ನಿಡಶೇಷಿ ಗ್ರಾಮದಿಂದ ಹಿಡಿದು ಜಿಲ್ಲೆಯ ನಾನಾ ಹಳ್ಳಿಗಳ ಗ್ರಾಮಗಳಿಗೆ ತೆರಳಿ ಶಬ್ರ ಅಭಿನವ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಹಿರಿಯ ಶ್ರೀಗಳಿಗೆ 75ನೇ ವರ್ಷದ ಮತ್ತು ಪಟ್ಟಾಧಿಕಾರ ವಹಿಸಿಕೊಂಡ 25ನೇ ವರ್ಷದ ಗುರುವಂದನಾ ಕಾರ್ಯಕ್ರಮದ ಸವಿನೆನಪಿಗಾಗಿ ಸುಮಾರು 50 ಹಳ್ಳಿಗಳ ಮನೆ ಮನೆಗೆ ಸಂಚರಿಸಿ ಹಳ್ಳಿಗಳಿಗೆ ಸುತ್ತಿ ಗೋವಿನ ತೂಕದಷ್ಟು ರಕ್ತದಾನ ಶಿಬಿರ ನಡೆಸಲು ಸಂಕಲ್ಪ ಮಾಡಿದ್ದಾರೆ. ಆದ್ದರಿಂದ ಸರ್ವ ಭಕ್ತರು ಶ್ರೀಗಳ ಜೊತೆ ಕೈ ಜೋಡಿಸಬೇಕು ಎಂದು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ದುಮ್ಮವಾಡ ಮಠದ ಸರ್ವಭೂಷಣ ಮಹಾಸ್ವಾಮಿಗಳು ಹೇಳಿದರು. ತಾಲೂಕಿನ ನಿರ್ಬೆಂಚ ಗ್ರಾಮದಲ್ಲಿ ಸದ್ಭಕ್ತರೊಂದಿಗೆ ಸದ್ಭಾವನಾ ಯಾತ್ರೆ ಚಟ್ಟ ಕಟ್ಟುವ ಚಟಗಳನ್ನ ಮಟ್ಟ ಹಾಕೋಣ ಬನ್ನಿ ಹಾಗೂ ದುಶ್ಚಟಗಳ ಭಿಕ್ಷೆ ಸದ್ಗುಣ ದೀಕ್ಷೆ ಕಾರ್ಯಕ್ರಮದ ಪ್ರವಚನಕಾರರಾಗಿ ಮಾತನಾಡಿದ ಅವರು, ಮಾನವ ಜನ್ಮಕ್ಕೆ ದುಶ್ಚಟ ಎನ್ನುವುದು ಬಹಳ ಕೆಟ್ಟದಾಗಿದ್ದು ದುಶ್ಚಟದಿಂದ ಮಾನವ ದೂರು ಉಳಿಯಬೇಕಾಗಿದೆ. ದುಶ್ಚಟದಿಂದ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ನೆಮ್ಮದಿ ಇಲ್ಲದಂತಾಗಿದ್ದು ಕುಟುಂಬದ ಜೀವನ ನಿರ್ವಹಣೆ ಕಷ್ಟಕರವಾಗಿದೆ. ಆದ್ದರಿಂದ ಪ್ರತಿಯೊಬ್ಬರು ಸಂಸ್ಕಾರದೊಂದಿಗೆ ಮತ್ತು ಒಳ್ಳೆಯ ಶಿಕ್ಷಣದೊಂದಿಗೆ ಭಕ್ತರ ಸದ್ಭಕ್ತಿಯೊಂದಿಗೆ ಸದ್ಭಾವನಾ ಯಾತ್ರೆಗೆ ಕೈ ಜೋಡಿಸಿ. ಆದರೆ ಇವತ್ತಿನಿಂದ ಶ್ರೀಗಳ ಜೋಳಿಗೆಗೆ ಯಾರು ದುಶ್ಚಟವನ್ನ ಮಾಡುತ್ತಿದ್ದೀರಾ ಅವರೆಲ್ಲರೂ ಕೂಡಿ ಶ್ರೀಗಳಿಗೆ ಸಂಕಲ್ಪವನ್ನ ಮಾಡಿ ಒಳ್ಳೆಯ ಮನುಷ್ಯನಾಗಿ ಬಾಳಲು ಉತ್ತಮ ಸಂಸ್ಕಾರ ಬೆಳೆಸಿಕೊಂಡು ಸದ್ಗುಣವಂತನಾಗಲು ತಿಳಿಸಿಕೊಟ್ರು. ಈ ಸಂದರ್ಭದಲ್ಲಿ ವೇಮು ಶ್ರೀ ಸಿದ್ದಯ್ಯ ಹಿರೇಮಠ, ವೇಮು ಮಂಜಯ್ಯ ಗುರುವಿನ ಗ್ರಾಮದ ಹಿರಿಯರಾದ ಬಸವರಾಜ್ ಉಪ್ಪಲದಿನ್ನಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಜಯಮ್ಮ ಉಪ್ಪಲದಿನ್ನಿ, ಹನುಮಗೌಡ ಪಾಟೀಲ್, ಶೇಖಪ್ಪ ಮ್ಯಾಕಳಮನಿ, ಕಳಕಪ್ಪ ಹುಲಿ, ಸಂತೋಷ ಸಂಗನಾಳ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಪೂರಕ ಪೌಷ್ಟಿಕಾಹಾರ ವಿತರಣೆ ಜವಾಬ್ದಾರಿಯಿಂದ ಮುಕ್ತಗೊಳಿಸಲು ಮನವಿ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನ ಬಿಸಿಯೂಟ ವ್ಯವಸ್ಥೆ ನಡೆಯುತ್ತಿದ್ದು ಅದರ ಜೊತೆಗೆ ಆಸಿಂ ಪ್ರೇಮ್ಜಿ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಪೂರಕ ಪೌಷ್ಟಿಕ ಆಹಾರವಾದ ಮೊಟ್ಟೆ, ಬಾಳೆಹಣ್ಣು, ಶೇಂಗಾ, ಚಿಕ್ಕಿ ವಿತರಣೆ ಮಾಡಲಾಗುತ್ತಿದೆ. ಸದರಿ ಪೂರಕ ಪೌಷ್ಟಿಕ ಆಹಾರ ವ್ಯವಸ್ಥೆಯನ್ನ ಮಾಡಲು ಮುಖ್ಯ ಗುರುಗಳು ಮಾರುಕಟ್ಟೆಗೆ ಹೋಗಿ ಖರೀದಿ ಮತ್ತು ಸಾಗಾಣಿಕೆ ಮಾಡಬೇಕಾಗಿರುತ್ತದೆ. ಇದರಿಂದ ಗುಣಾತ್ಮಕ ಶಿಕ್ಷಣ ನೀಡಲು ಅಡಚಣೆಯಾಗುತ್ತಿದೆ. ಆದ್ದರಿಂದ ಬಿಸಿಯೂಟದ ಜೊತೆ ನೀವು ನೀಡುವ ಪೂರಕ ಪೌಷ್ಟಿಕ ಆಹಾರವನ್ನ ಖರೀದಿಸಿ ಸಾಗಾಣಿಕೆ ಹಾಗೂ ವಿತರಣೆ ಜವಾಬ್ದಾರಿಯಿಂದ ಮುಕ್ತಗೊಳಿಸಿ. ಈ ಜವಾಬ್ದಾರಿಯನ್ನ ಬೇರೆ ವ್ಯಕ್ತಿಗಳಿಗೆ ಅಥವಾ ಸಂಘ ಸಂಸ್ಥೆಗಳಿಗೆ ವಹಿಸಿ ಸರ್ಕಾರಿ ಶಾಲಾ ಮುಖ್ಯ ಮಕ್ಕಳ ಗುಣಾತ್ಮಕ ಶಿಕ್ಷಣಕ್ಕೆ ಅನುವು ಮಾಡಿಕೊಡಬೇಕು ಎಂದು ಒತ್ತಾಯಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಪ್ರೌಢಶಾಲಾ ಶಿಕ್ಷಕರ ಸಂಘ, ಸರ್ಕಾರಿ ನೌಕರರ ಸಂಘದಿಂದ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಈ ಸಮಯದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ಮುತ್ತೇಶ್, ನಾಗೇಶ್, ಪಿ ಶಶಿಕಲಾ ಕೆ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸಿದ್ದಪ್ಪ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಯೋಗೀಶ್ವರ ದಿನ್ನಿ, ಉಪಾಧ್ಯಕ್ಷ ಸಿದ್ದಪ್ಪ ಜಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಚಿಗಟೇರಿ ಜಯಪ್ಪ, NKS TV4 ನ್ಯೂಸ್, ವಿಜಯನಗರ. ಕೊಟ್ಟೂರು ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೊಟ್ಟೂರು ತಾಲೂಕು ಘಟಕದ ಅಧ್ಯಕ್ಷರಿಗೆ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಿಗೂ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಎಲ್ಲ ಸರ್ವಪದಾಧಿಕಾರಿಗಳು, ಜಿಲ್ಲಾ ಸಂಘದ ಕಾರ್ಯದರ್ಶಿ ನಾಗೇಶ್ವರ ಹಾಗೂ ನಮ್ಮ ಅಮರೇಶ್ ಸರ್ ಅವರೇ, ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿ ಮಾನ್ಯ ಅಮರೇಶ್ ಅವರೇ, ಈ ಒಂದು ಎಲ್ಲ ನನ್ನ ಕೊಟ್ಟೂರು ತಾಲೂಕಿನ ವೃತ್ತಿ ಬಾಂಧವರೇ, ಜೊತೆಗೆ ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸತಕ್ಕಂಥ ಪ್ರಭಾರಿ ಮುಖ್ಯಗಳಾಗಿ ಕಾರ್ಯನಿರ್ವಹಿಸ್ತಾ ಬಂದಿರತಕ್ಕಂತಹ ಹಾಗೂ ಎಲ್ಲ ಗುರುಗಳೇ, ಗುರುಮಾತೆಯರೇ, ಮುಖ್ಯ ಗುರುಗಳು, ನಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಸಮಸ್ಯೆ ಏನಿದೆ ಅಂದರೆ, ಈಗಾಗಲೇ ಮಧ್ಯಾಹ್ನದ ಒಂದು ಬಿಸಿಯೂಟ ಏನು ಕಾರ್ಯಕ್ರಮ ನಡೀತಾ ಇದೆ ಅದನ್ನು ಇಷ್ಟು ವರ್ಷಗಳ ಕಾಲ 2002ರಿಂದಲೂ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಮುಖ್ಯಗಳು ಮತ್ತು ಪ್ರಭಾರಿ ಮುಖ್ಯಗಳು ಯಾವುದೇ ಲೋಪ ಆಗದಂತೆ ತಾಲೂಕಿನಾದ್ಯಂತ ಇಡೀ ರಾಜ್ಯಾದ್ಯಂತ ಸರ್ಕಾರದ ಒಂದು ನಿಯಮಗಳನ್ನು ಪಾಲಿಸ್ತಾ ಮಾಡ್ಕೊತ ಬಂದಿದ್ದೀವಿ. ಅದನ್ನು ನಿರ್ವಹಣಾ ಹೊಣೆಯನ್ನು ಕೂಡ ಮುಖ್ಯ ಗುರುಗಳು ಹಾಗೂ ಪ್ರಭಾರಿ ಮುಖ್ಯ ಗುರುಗಳು ವಹಿಸ್ಕೊಂತ ಬಂದಿದ್ದಾರೆ. ಜೊತೆಗೆ ಸರ್ಕಾರದ ಒಂದು ಇತ್ತೀಚಿನ 2022ರಲ್ಲಿ ಜಾರಿಗೆ ಬಂದಿರತಕ್ಕಂತಹ ಪೂರಕ ಪೌಷ್ಟಿಕ ಆಹಾರವಾಗಿರ್ತಕ್ಕಂತಹ ಮೊಟ್ಟೆ ಅಥವಾ ಬಾಳೆಹಣ್ಣು ಅಥವಾ ಶೇಂಗಾ ಚಿಕ್ಕಿ ಇವುಗಳನ್ನು ವಾರಕ್ಕೆ 2 ದಿನಗಳ ಕಾಲ ಖರೀದಿಸಿ, ಎಸ್ಪೆಷಲಿ ಈ ಪಾಯಿಂಟ್ ಭಾಳ ಮುಖ್ಯ ಗುರುಗಳೇ ಖರೀದಿಸಿ ವಿತರಿಸಿ ಎಲ್ಲ ಒಂದು ದಾಖಲೆಗಳನ್ನು ನಿರ್ವಹಿಸ್ತಕ್ಕಂಥ ಜವಾಬ್ದಾರಿ, ಜೊತೆಗೆ ಮ್ಯಾನ್ಯುವಲ್ ಜೊತೆಗೆ ಆನ್ಲೈನ್ ಮಾಡ್ತಕ್ಕಂಥ ಕಾರ್ಯಗಳನ್ನು ಕೊಟ್ಟಿದ್ದು ಸರ್ಕಾರ. ಅದ್ರ ಜೊತೆಗೆ ಇತ್ತೀಚೆಗೆ ಸೆಪ್ಟೆಂಬರ್ನಲ್ಲಿ ಜಾರಿಗೆ ಬಂದಿರತಕ್ಕಂತಹ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಒಂದು ವತಿಯಿಂದ ಸರ್ಕಾರದ ವತಿಯಿಂದ ಕೊಡ್ತಕ್ಕಂಥ 2 ದಿನಗಳ ಮೊಟ್ಟೆ ಬಾಳೆಹಣ್ಣಿನ ಜೊತೆಗೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ APFನವರು 4 ದಿನಗಳ ಕಾಲ ಅವರು ಕೂಡ ಒಂದು ಸರ್ಕಾರದ ಒಂದು ಪೂರಕ ಪೌಷ್ಟಿಕ ಆಹಾರವನ್ನು ಅವರು ವಿತರಣೆ ಮಾಡ್ತಾರೆ. ಸರ್ಕಾರದೊಂದಿಗೆ ಟೈಅಪ್ ಆಗಿ ಒಪ್ಪಂದ ಮಾಡಿಕೊಂಡು ಅದು ನಮಗೆ ಈ ಯೋಜನೆಗಳು ಸರ್ಕಾರಿ ಶಾಲೆಗಳನ್ನು ಸಬಲೀಕರಣಗೊಳಿಸಲಿಕ್ಕೆ ಹಾಗೂ ಮಕ್ಕಳ ಒಂದು ಬೌದ್ಧಿಕ ಮಟ್ಟ ಮತ್ತು ದೈಹಿಕ ಮತ್ತು ಕಲಿಕೆಗೆ ಸಹಕಾರಿ ಆಗ್ತಕ್ಕಂಥದ್ದು ಖಂಡಿತ ಯೋಜನೆಗಳು ಒಳ್ಳೆಯದೇ.
ಆದ್ರೆ ನಮ್ಮ ಸಮಸ್ಯೆ, ನಮ್ಮ ಒಂದು ಅಹವಾಲು ಏನಪ್ಪಾ ಅಂದ್ರೆ, ಇವತ್ತಿನ ಒಂದು ಅಹವಾಲು ಅಂದ್ರೆ ಇಡೀ ರಾಜ್ಯಾದ್ಯಂತ ನಾವು ಮಿನಿಸ್ಟ್ರಿಗೆ ಮಾನ್ಯ ಯಾರು ನಮ್ಮ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಮಧು ಬಂಗಾರಪ್ಪ ಸರ್ಗೂ ಮೊನ್ನೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘ ಉಳಿದ ವೃಂದ ಸಂಘ ಕೂಡ ಮನವಿ ಸಲ್ಲಿಸಿದವು. ಏನಂದ್ರೆ ಈ ಸಮಸ್ಯೆ ಏನಂದ್ರೆ, ನಮಗೆ ಮುಖ್ಯ ಗುರುಗಳಿಗೆ, ಎಸ್ಪೆಷಲಿ ಪ್ರಮುಖ ಪ್ರಭಾರಿ ಮುಖ್ಯ ಗುರುಗಳಿಗೆ ಈ ಒಂದು ಖರೀದಿ ಪ್ರಕ್ರಿಯೆಯಿಂದ ಈ ಯೋಜನೆಗಳು ನಾವೆಲ್ಲವನ್ನು ಯಾವುದನ್ನು ವಿರೋಧ ಮಾಡ್ತಾ ಇಲ್ಲ. ಎಲ್ಲವನ್ನು ನಾವು ಅನುಷ್ಠಾನ ಮಾಡ್ತೀವಿ. ಆದ್ರೆ ಖರೀದಿ ಪ್ರಕ್ರಿಯೆಯನ್ನ ಇಂದ ಮುಕ್ತಗೊಳಿಸಿ ನಮಗೆ ವಿತರಣೆಗೆ ನಮಗೆ ಜವಾಬ್ದಾರಿ ಕೊಡಬೇಕು. ಯಾಕಂದ್ರೆ ಈಗಿನ ರೇಟ್ ದರಗಳ ವ್ಯತ್ಯಾಸವನ್ನ ಮುಖ್ಯಗಳು ಸಾಕಷ್ಟು ತಮ್ಮ ವೈಯಕ್ತಿಕ ಖರ್ಚಿನಿಂದ ಕೂಡ ಇದು ಮಾಡ್ತಾರೆ. ಸಾಗಾಣಿಕೆ ವೆಚ್ಚಗಳು ಹೆಚ್ಚು ಆಗ್ತಾ ಇದಾವೆ, ಸಮಸ್ಯೆಗಳು ಆಗ್ತದೆ ಮುಖ್ಯಗಳಿಗೆ. ಇದರಿಂದ ಗುಣಾತ್ಮಕ ಕಲಿಕೆಗೆ ದುಷ್ಪರಿಣಾಮ ಬೀರ್ತಾ ಇದ್ದ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ಈ ಒಂದು ನಮ್ಮ ಮನವಿಯನ್ನ ಕೊಟ್ಟೂರು ತಾಲೂಕು ಶಿಕ್ಷಕರ ಸಂಘದ ವತಿಯಿಂದ, ಎಲ್ಲಾ ವೃಂದ ಸಂಘಗಳ ವತಿಯಿಂದ ನಾವೇನು ಮನವಿ ಕೊಡ್ತಾ ಇದೀವಿ, ಈ ಮನವಿಯನ್ನ ಅಂದ್ರೆ ಖರೀದಿ ಪ್ರಕ್ರಿಯೆಯಿಂದ ಪೂರಕ ಪೌಷ್ಟಿಕ ಆಹಾರದ ಒಂದು ಮೊಟ್ಟೆ, ಬಾಳೆಹಣ್ಣು, ಶೇಂಗಾ ಖರೀದಿ ಪ್ರಕ್ರಿಯೆಯಿಂದ ನಮ್ಮನ್ನ ಮುಖ್ಯ ಗುರುಗಳನ್ನು ಮುಕ್ತಗೊಳಿಸುವ ಮೂಲಕ ಗುಣಾತ್ಮಕ ಶಿಕ್ಷಣಕ್ಕೆ, ಮಕ್ಕಳ ಗುಣಾತ್ಮಕ ಶಿಕ್ಷಣಕ್ಕೆ ದಯವಿಟ್ಟು ಒತ್ತು ಕೊಡೋದಕ್ಕೆ ತಾವು ಸಹಕಾರ ಮಾಡಬೇಕು. ಅದನ್ನ ಮುಂದಿನ ಮೇಲಾಧಿಕಾರಿಗಳಿಗೆ ಮತ್ತು ಸರ್ಕಾರದ ಗಮನಕ್ಕೆ ತರೋದ್ರ ಮೂಲಕ ನಮ್ಮ ಮನವಿಗೆ ಸ್ಪಂದಿಸಬೇಕಂತೇಳಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಈ ಮೂಲಕ ನಾವು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕ ಸಂಘ, ಹೈಸ್ಕೂಲು ಶಿಕ್ಷಕರ ಸಂಘ ಹಾಗೂ ನಮ್ಮ NGO ನಮಗೆ ಅಧ್ಯಕ್ಷರು, ಹೊಸ ನೂತನ ಅಧ್ಯಕ್ಷರು ಅವರು ಕೂಡ ಈಗ ಬೆಂಬಲ ಕೊಟ್ಟಿದ್ದಾರೆ. ದಯವಿಟ್ಟು ತಾವು ಇದನ್ನು ಮನವಿಯನ್ನು ಸ್ವೀಕರಿಸುವುದರ ಮೂಲಕ ಒಂದು ಮುಂದಿನ ಇದಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ತಮ್ಮನ್ನು ಕೇಳ್ಕೊಳ್ತೀವಿ ಸರ್. ಥ್ಯಾಂಕ್ ಯು. ಕಾರ್ತಿಕ ಮಾಸದ ಪ್ರಯುಕ್ತ ಲಕ್ಷದೀಪೋತ್ಸವ ಕಾರ್ಯಕ್ರಮ ಯಲಹಂಕ ತಾಲೂಕು ಹೆಸರುಘಟ್ಟ ಹೋಬಳಿಯ ಕುಂಬಾರಹಳ್ಳಿಯಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಆಂಜನೇಯ ಸ್ವಾಮಿ, ಮಾರಮ್ಮ ದೇವಿ, ಪಟಾಲಮ್ಮ ಹಾಗೂ ದನೀನ ಮಾರಮ್ಮ ಮತ್ತು ಚಪ್ಪಲಮ್ಮ ದೇವಸ್ಥಾನದಲ್ಲಿ ಕುಂಬಾರಹಳ್ಳಿ ಗ್ರಾಮಸ್ಥರು ಲಕ್ಷದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅನಾದಿ ಕಾಲದಿಂದಲೂ ಇಲ್ಲಿ ದೇವರುಗಳು ನೆಲೆಸಿದ್ದು ಪ್ರತಿ ವರ್ಷ ಈ ಗ್ರಾಮದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ಈ ದೇವಸ್ಥಾನಗಳಲ್ಲಿ ಬಂದು ಪೂಜೆ ಸಲ್ಲಿಸಿದರೆ ಇಷ್ಟಾರ್ಥಗಳು ನೆರವೇರಲಿದ್ದು ಎಂಬ ನಂಬಿಕೆ ಭಕ್ತಾದಿಗಳಲ್ಲಿದ್ದು ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಬಂದು ಇಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಇದೇ ಸಂದರ್ಭದಲ್ಲಿ ಕೆಲವು ಭಕ್ತಾದಿಗಳು ತಮ್ಮ ಅನಿಸಿಕೆಗಳನ್ನು ಸುದ್ದಿಗಾರರೊಂದಿಗೆ ಹಂಚಿಕೊಂಡರು. ಬ್ಯೂರೋ ರಿಪೋರ್ಟ್ NKST4 ನ್ಯೂಸ್ ಯಲಹಂಕ. ಕುಂಬಾರಹಳ್ಳಿ ಗ್ರಾಮದಲ್ಲಿ ಸುಮಾರು 15-16 ವರ್ಷದಿಂದಲೂ ಕೂಡ ಕಾರ್ತಿಕ್ ಶನಿವಾರ ಲಕ್ಷ ದೀಪೋತ್ಸವ ಥರ ಮಾಡ್ತಾರೆ. ಹಾಗೂ ತುಂಬ ಊರುಗಳಿಂದ ತುಂಬ ಜನರು ಸೇರ್ಕೊಳ್ತಾರೆ. ಕಾರ್ತಿಕ್ ಸೋಮವಾರ ಅಂತ ತುಂಬ ವಿಜೃಂಭಣೆಯಿಂದ ಆಗುತ್ತೆ. ತುಂಬ ಭಕ್ತಾದಿಗಳು ಬರ್ತಾರೆ. ಊರಿನ ಜನರು ಕೂಡ ಅದೇ ರೀತಿ ಸಪೋರ್ಟ್ ಮಾಡಿಕೊಂಡು ಪೂಜೆ ಚೆನ್ನಾಗಿ ನೆರವೇರಿಸ್ತಾರೆ. ತುಂಬ ನಂಬಿಕೆ ಇದೆ ಇಲ್ಲಿ. ಆಂಜನೇಯ ಸ್ವಾಮಿ ಮತ್ತು ಮಾರಮ್ಮ ದೇವಿ ತುಂಬ ನಂಬಿಕೆ ಇದೆ. ತುಂಬ ಜನ ನಂಬಿ ಇಲ್ಲಿ ದೇವ್ರನ್ನ ನಂಬಿ ತುಂಬ ಜನ ಬರ್ತಾರೆ. ನಂಬಿಕೆಯನ್ನು ಹೊತ್ಕೊತಾರೆ ಮತ್ತು ತುಂಬ ಚೆನ್ನಾಗಿ ನೆರವೇರಿಸ್ತಾರೆ. ದೇವ್ರ ಮೇಲೆ ತುಂಬ ನಂಬಿಕೆ ಇದೆ. ತುಂಬ ಹಳೆ ದೇವಸ್ಥಾನ ಆದರೂ ದೇವ್ರ ಮೇಲೆ ತುಂಬ ನಂಬಿಕೆ ಇಟ್ಟು ಜನ ಬರ್ತಾರೆ. ಕುಂಬಾರಹಳ್ಳಿ ಊರ ಹೆಸರು ರಮ್ಯಾ. ಕುಂಬಾರಹಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಕಾರ್ತಿಕ ದೀಪೋತ್ಸವವನ್ನು ಮಾಡಿದ್ದಾರೆ. ಇಲ್ಲಿ ಅನಾದಿ ಕಾಲದಿಂದನೂ ತಾತ ಮುತ್ತಾತನ ಕಾಲದಿಂದನೂ ಆಂಜನೇಯ ಮತ್ತು ಮಾರಮ್ಮ ತಾಯಿ, ನವಗ್ರಹ ದೇವತೆಗಳು, ಚಪ್ಪಲಮ್ಮ ತಾಯಿ ಮತ್ತು ಪಟುದೂರಮ್ಮ, ದನಿನ್ ಮಾರಮ್ಮ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿ ಎಲ್ಲ ಸಕಲ ಭಕ್ತರು ಬಂದು ದೀಪೋತ್ಸವವನ್ನು ಮಾಡಿದ್ದಾರೆ. ತುಂಬ ಅದ್ದೂರಿ ಆಚರಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಸುಮಾರು ವರ್ಷದಿಂದ. ಈ ಭಕ್ತರು ಇಲ್ಲಿ ಬಂದು ಏನೇ ಕೇಳಿದ್ರು, ಏನೇ ಅವರ ಮನ ಕೋರಿಕೆಗಳಿದ್ರೂ ಆಂಜನೇಯ ಸ್ವಾಮಿ ಮತ್ತು ಮಾರಮ್ಮ ದೇವರುಗಳು ಈಡೇರಿಸ್ಕೊಂಡು ಬಂದಿರ್ತಾರೆ. ಆದಾಗ್ಯೂ ಕುಂಬಾರಹಳ್ಳಿ ಗ್ರಾಮಸ್ಥರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ತಿಕ ದೀಪೋತ್ಸವವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಇನ್ನೊಂದು ಏನಪ್ಪ ಹೇಳಬೇಕು ಅಂದರೆ, ಇಲ್ಲಿ ನಮ್ಮಲ್ಲಿ ಏನು ಹೊಸ ಬಡಾವಣೆಗಳಾಗಿದೆ, ಈಗ ಲೇಔಟ್ಗಳಾಗಿದೆ. ಅಕ್ಕಪಕ್ಕದ ಗ್ರಾಮಸ್ಥರು ಬಂದು ಈ ದೇವರಿಗೆ ಒಂದು ಭಕ್ತಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಏನು ಹೇಳಬೇಕು ಅಂದರೆ, ನಮ್ಮಲ್ಲಿ ಈಗ ಜಾತಿ ಭೇದ ಅನ್ನೋದನ್ನು ಬಿಟ್ಟು ಎಲ್ಲರೂ ಒಂದಾಗಿ ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಒಂದು ಅನ್ನೋ ಒಂದು ಸಾರ್ಥಕತೆಯನ್ನು ಇಲ್ಲಿ ವ್ಯಕ್ತಪಡಿಸಬೇಕು. ಈಗ ಹೆಂಗೆ ಧರ್ಮಸ್ಥಳ ಕ್ಷೇತ್ರ ಮತ್ತು ದೊಡ್ಡ ದೇವಸ್ಥಾನಗಳಿಗೆ ಎಲ್ಲರೂ ಹೋಗ್ತಾರೋ ಅದೇ ರೀತಿ ಎಲ್ಲರೂ ಬಂದು ಎಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಪಂಥ ಅಂತ ಒಗ್ಗಟ್ಟಿಂದ ನಡೆಸ್ಕೊಂಡು ಹೋಗಬೇಕು ಅನ್ನೋದೊಂದು ಮನವಿ. ನನ್ನ ಹೆಸರು ಮಹಾದೇವ್ ಅಂತ. ಇದೇ ಊರಿನ ಕುಂಬಾರಹಳ್ಳಿಯವರು. ನಾವು ತಾತ ಮುತ್ತಾತದಿಂದನೂ ಇಲ್ಲೇ ಇದ್ದೀವಿ. ಬೆಂಗಳೂರು ಪೂರ್ವ ತಾಲೂಕು ರೆಡ್ಡಿ ಜನಸಂಘಕ್ಕೆ ಯುವ ಘಟಕ ಪದಾಧಿಕಾರಿಗಳ ಆಯ್ಕೆ. ಬೆಂಗಳೂರು ಪೂರ್ವ ತಾಲೂಕು ರೆಡ್ಡಿ ಜನಸಂಘಕ್ಕೆ
ನೂತನವಾಗಿ ಯುವ ಘಟಕವನ್ನು ಘೋಷಿಸಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಆದೇಶ ಪತ್ರಗಳನ್ನು ವಿತರಿಸಿದರು. ಹೂಡಿಯ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿನ ಶ್ರೀ ವೇಮಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿ ಜವಾಬ್ದಾರಿ ಪತ್ರಗಳನ್ನು ವಿತರಣೆ ಮಾಡಿದರು. ಮಾರತಹಳ್ಳಿ ಹೂಡಿ ವಿಭಾಗಕ್ಕೆ ಅಧ್ಯಕ್ಷರಾಗಿ ಪ್ರತಾಪ್ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿಯಾಗಿ ಹೇಮಂತ್ ರೆಡ್ಡಿ ಸೇರಿದಂತೆ ವಿವಿಧ ಭಾಗಗಳಿಗೆ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದರು. ರಾಜ್ಯ ರೆಡ್ಡಿ ಜನಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ರೆಡ್ಡಿ, ಮಾಜಿ ಶಾಸಕ ನಂದೀಶ್ ರೆಡ್ಡಿ, ಪೂರ್ವ ತಾಲೂಕು ಅಧ್ಯಕ್ಷ ಎಸ್ ಜಯರಾಮ್ ರೆಡ್ಡಿ, ಮಾರತಹಳ್ಳಿ ಜಯರಾಮ್ ರೆಡ್ಡಿ, ಶೇಖರ್ ರೆಡ್ಡಿ, ಜಯಚಂದ್ರ ರೆಡ್ಡಿ, ಸತೀಶ್ ರೆಡ್ಡಿ, ನಲ್ಲೂರಹಳ್ಳಿ ಚಂದ್ರಶೇಖರ್ ರೆಡ್ಡಿ ಸೇರಿದಂತೆ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ NKST4 ನ್ಯೂಸ್, ಮಹದೇವಪುರ. ನಮ್ಮ ಬೆಂಗಳೂರು ಏನು ಇವತ್ತು ಈ ಕಾರ್ಯಕ್ರಮ ಬೆಂಗಳೂರು ರೆಡ್ಡಿ ಜನಸಂಘದ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂದರೆ ಎಲ್ಲರೂ ಜವಾಬ್ದಾರಿ. ನಮ್ಮ ಕೋರ್ ಕಮಿಟಿಯವರು ಇರ್ಬೋದು, ಕಾರ್ಯಕಾರಿಣಿಯವರು, ನಮ್ಮ ಉಪಾಧ್ಯಕ್ಷರು, ಏನು ಯುವ ಘಟಕ ಇವತ್ತು ಜವಾಬ್ದಾರಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದಂದರೆ ಎಲ್ಲರದ್ದು ಶ್ರಮ ಇದೆ. ಈ ಶ್ರಮಕ್ಕೆ ಎಲ್ಲರೂ ನಮ್ಮ ಶ್ರೀ ನಮ್ಮ ವೇಮಾನಂದ ಸ್ವಾಮೀಜಿಯವರು ಬಂದು ಈ ಕಾರ್ಯಕ್ರಮವನ್ನು ಎಲ್ಲ ಮುಖಂಡರು, ನಮ್ಮ ಪೂರ್ವ ತಾಲೂಕಿನ ಎಲ್ಲ ಮುಖಂಡರು ಇಲ್ಲಿ ಇವತ್ತು ಸೇರಿ ಏನಿವತ್ತು ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಅಂದರೆ ನಮ್ಮೊಬ್ಬರ ಶ್ರಮ ಅಲ್ಲ, ಅದು ಎಲ್ಲರ ಶ್ರಮನೂ ಇದೆ. ಮುಂದಿನ ಏನು ಈ ನಮ್ಮ ರೆಡ್ಡಿ ಜನಸಂಘದ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ವೇಮನ್ನ. ತಾಲೂಕು ರೆಡ್ಡಿ ಜನಸಂಘದ ವತಿಯಿಂದ ಏನು ನಾವು ಕಳೆದ 3 ವರ್ಷಗಳಿಂದ ನಾವು ಸತತವಾಗಿ ಪೂರ್ವ ತಾಲೂಕು ಅಂದರೆ 5 ತಾಲೂಕುಗಳು ಬರ್ತದೆ. ಮಹದೇವಪುರ, KR ಪುರ, ಸಿವಿರಾಮನ್ ನಗರ, ಬ್ಯಾಟರಾಯನಪುರ ಹಾಗೂ ಸರ್ವಜ್ಞ ನಗರ 3 ತಾಲೂಕುಗಳನ್ನು ಒಳಗೊಂಡಂಥ ರೆಡ್ಡಿ ಜನಸಂಘ ಸಮುದಾಯವನ್ನು ಸಂಘಟಿಸಬೇಕು, ಒಂದು ಮಾಡಬೇಕು, ಒಂದು ಕುಟುಂಬವನ್ನಾಗಿ ಮಾಡಬೇಕಂತ ಪಣತೊಟ್ಟು ನಮ್ಮ ಸಂಘವನ್ನು ನಾವು ಕಟ್ಕೊಂಡು ಏನು ಕಳೆದ 3 ವರ್ಷಗಳಿಂದ ದುಡಿತಾ ಇದ್ದೇವೆ. ಅದೇ ರೀತಿ ಈ ಒಂದು 5 ತಾಲೂಕುಗಳಿಂದ 4 ವಿಭಾಗಗಳನ್ನಾಗಿ ವಿಂಗಡಿಸಿ ಇವತ್ತು ಯುವ ಘಟಕಗಳನ್ನು ನೇಮಕ ಮಾಡೋದ್ರ ಜೊತೆಗೆ ಅವರಿಗೆ ಜವಾಬ್ದಾರಿಯನ್ನು ಹಂಚಿಕೆ ಮಾಡುವುದರ ಮುಖಾಂತರ ಮುಂದಿನ ರೆಡ್ಡಿ ಸಮುದಾಯದ ಸಂಘಟನೆ ಮಾಡಬೇಕಂತ ಇವತ್ತು ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ನಮ್ಮ ರೆಡ್ಡಿ ಗುರುಗಳಾದಂಥ ಶ್ರೀ ವೇಮಾನಂದ ಸ್ವಾಮೀಜಿಯವರು ಬಂದಿದ್ದಾರೆ. ಮತ್ತು ಅದೇ ರೀತಿ ನಮ್ಮ ರಾಜ್ಯ ರೆಡ್ಡಿ ಜನಸಂಘದ ಅಧ್ಯಕ್ಷರಾದಂಥ ಎಸ್ ಜಯರಾಮ್ ರೆಡ್ಡಿಯವರು ಬಂದಿದ್ದರು. ಮತ್ತು ಪ್ರಧಾನ ಕಾರ್ಯದರ್ಶಿಗಳಂಥ ಶೇಖರಣ್ಣವರು ಬಂದಿದ್ದರು. ಮತ್ತು ನಮ್ಮ KR ಪುರಂ ಭಾಗದ ಮಾಜಿ ಶಾಸಕರು ಹಾಗೂ ನಮ್ಮ ಪೂರ್ವ ತಾಲೂಕಿನ ರೋವಾರಿಗಳು ಅವರ ನೇತೃತ್ವದಲ್ಲೇ ನಮ್ಮ ಸಂಘ ನಡೆದುಕೊಳ್ತಾ ಬರ್ತಾ ಇದೆ. ನಂದೀಶ್ ರೆಡ್ಡಿ ಅಣ್ಣನವರು ಸಹ ಬಂದು ನಮಗೆ ಸದಾ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಮ್ಮ ರೆಡ್ಡಿ ಸಮುದಾಯನ ಮುಂದೆ ಮುನ್ನಡೆಸಲು ಅವರು ಸಹಕಾರ ನೀಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಹೆಚ್ಚು ಸಂಘಟಿತರಾಗಿ ರೆಡ್ಡಿ ಸಮುದಾಯನ ಕಟ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜೈ ವೇಮನ್ನ, ಜೈ ಕರ್ನಾಟಕ. ಸರಣಿ ಅಪಘಾತ ತಪ್ಪಿದ ಭಾರೀ ಅವಘಡ. ಕಾರು ಬಂದು ರೋಡ್ ಕ್ರಾಸ್ ಮಾಡುವ ವೇಳೆ ಸರಣಿ ಅಪಘಾತವು ಹುಬ್ಬಳ್ಳಿ ತಾಲೂಕಿನ ಕುಸಗಲ್ ಗ್ರಾಮದ ಹುಬ್ಬಳ್ಳಿ ವಿಜಯಪುರ ಹೆದ್ದಾರಿಯಲ್ಲಿ ನಿನ್ನೆ ಮಧ್ಯಾಹ್ನ ನಡೆದಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಕಾರ್ ಚಾಲಕನು ವೇಗವಾಗಿ ಹೈವೇ ಮೇಲೆ ರೋಡ್ ಕ್ರಾಸ್ ಮಾಡುವ ಸಂದರ್ಭದಲ್ಲಿ ವಿಜಯಪುರದಿಂದ ಹುಬ್ಬಳ್ಳಿಗೆ ಬರುತ್ತಿದ್ದ ಗೂಡ್ಸ್ ವಾಹನ ಕಾರಿಗೆ ಡಿಕ್ಕಿ ಹೊಡೆದಿದೆ. ಇದೇ ಸಮಯಕ್ಕೆ ಹಿಂಬದಿ ಇದ್ದ ಸಾರಿಗೆ ಬಸ್ ಗೂಡ್ಸ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಕಾರ್ ಚಾಲಕನ ಅಚಾತುರ್ಯದಿಂದ ಈ ಘಟನೆ ನಡೆದಿತ್ತು. ಈಗ ಕಾರ್ ಚಾಲಕ ಪರಾರಿಯಾಗಿದ್ದಾನೆ. ಇನ್ನು ಅಪಘಾತದಲ್ಲಿ ಬಸ್ ಡ್ರೈವರ್ ಸೇರಿ ಹಲವರಿಗೆ ಗಾಯಗಳಾಗಿವೆ ಎಂದು ತಿಳಿದುಬಂದಿದೆ. ಈ ಕುರಿತು ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂತೋಷ್ ಮೇದಾರ್, NKST4 ನ್ಯೂಸ್, ಹುಬ್ಬಳ್ಳಿ. ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಆಡೂರು ಶ್ರೀನಿವಾಸ್ಲು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನವೆಂಬರ್ 17-18 ಮಧ್ಯರಾತ್ರಿಯಲ್ಲಿ 75 ವರ್ಷದ ವೃದ್ಧೆ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣ ಬೆನ್ನತ್ತಿದ ಪೊಲೀಸರು 29ರಂದು ಚಿಂಚೋಳಿ ತಾಲೂಕಿನ ಐನಹಳ್ಳಿ ಗ್ರಾಮದ ತಯಾ ಫಕೀರ್ ಎಂಬ 40 ವರ್ಷದ ವ್ಯಕ್ತಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಮಲ್ಲಿಕಾರ್ಜುನ್ ಸಂಗೊಳ್ಳಿಗೆ, NKST4 ನ್ಯೂಸ್, ಕಲಬುರಗಿ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 17th ನವಂಬರ್ ಮತ್ತು 18th ನವಂಬರ್ ಮಧ್ಯ ರಾತ್ರಿ ಅವಧಿಯಲ್ಲಿ ಒಬ್ಬರು ಅರೌಂಡ್ 75 to 80 ಇಯರ್ಸ್ ಓಲ್ಡ್ ಲೇಡಿ ಮೇಲೆ ಅತ್ಯಾಚಾರ ಆಗಿ ಒಂದು ರೇಪ್ ಮತ್ತು ಅಟ್ರಾಸಿಟಿ ಪ್ರಕರಣ ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ. ಇದರಲ್ಲಿ ಆರೋಪಿ
ತಯ್ಯಬ್ ಫಕೀರ್ ಅಂತ 40 ಇಯರ್ಸ್. ಅವರು ಐನೋಲಿ ಗ್ರಾಮಕ್ಕೆ ಸೇರಿದವರು. ಅವರನ್ನು 29th ನಿನ್ನೆ ನಾವು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಡಲಾಗಿದೆ. ಬಟ್ ಈ ಆರೋಪಿ ಬಗ್ಗೆ ನೋಡಿದರೆ ಏನಂದರೆ, ಇವರು ತಯ್ಯಬ್ ಫಕೀರ್ ಅನ್ನೋರು ಈಗ 41 ಇಯರ್ಸ್ ಏಜ್ ಇದೆ. ಅವ್ರಿಗೆ 16 ಇಯರ್ಸ್ ಹಿಂದೆನೇ ಮದುವೆ ಆಗಿ ಅವರು 8 ಇಯರ್ಸ್ ಹಿಂದೆ ಮನೆ ಬಿಟ್ಟು ಆಚೆ ಬಂದಿದ್ದಾರೆ. ಅವರು ಊರೂರ ಓಡಾಡ್ತಾ ಇರ್ತಾರೆ. ಎಲ್ಲಾದರೂ ಯಾರಾದರೂ ಕೆಲಸ ಕೊಟ್ಟರೆ ಕೆಲಸ ಮಾಡುವುದು, ಅವರಿಂದ ಏನಾದರೂ ಸ್ವಲ್ಪ ದುಡ್ಡು ಬಂದರೆ ಆ ದುಡ್ಡು ತೊಗೊಂಡು ಕುಡಿಯೋದು, ಮತ್ತು ಒಂದು ಊರಲ್ಲಿ ಕೆಲವು ದಿನಗಳಿರೋದು, ಮತ್ತು ಬೇರೆ ಊರಿಗೆ ಶಿಫ್ಟ್ ಮಾಡೋದು. ಈ ಥರ ಊರು ಶಿಫ್ಟ್ ಮಾಡ್ತಾರೆ. ಅಂದರೆ ಒಂದೇ ಊರಲ್ಲ, ಈಗ ಚಿಂಚೋಳಿಯಲ್ಲಿ ಕೆಲವು ಗ್ರಾಮಗಳು ಓಡಾಡೋದು, ಅದರಿಂದ ಬೀದರ್ಗೆ ಹೋಗೋದು, ಜಹೀರಾಬಾದ್ಗೆ ಹೋಗೋದು, ಸಂಗಾರೆಡ್ಡಿಗೆ ಹೋಗೋದು, ಹೈದರಾಬಾದ್, ಈ ಥರ ಸಾಕಷ್ಟು. ಈ ವಾರ ಇಲ್ಲಿದ್ದರೆ ಇನ್ನೊಂದು ನೆಕ್ಸ್ಟ್ ವೀಕ್ ಹೈದರಾಬಾದಲ್ಲಿ ಇರ್ತಾರೋ, ಇನ್ನೊಂದು ವೀಕ್ ಎಲ್ಲಿರ್ತಾರೋ ಅವ್ರಿಗೆ ಗೊತ್ತಿರೋದಿಲ್ಲ. ಈ ಥರ ಯಾವಾಗಲೂ ಒಂದು ಸತಿ ಬಂದಾಗ ಅವರು ಯಾವುದಾದ್ರೂ ರಿಲೇಟಿವ್ಸ್ ಮನೆ ಬರುವುದು, ಇಮಿಡಿಯೇಟಾಗಿ ಏನಾದರೂ ಊಟ ಗಿಟ್ಟ ಅವರೇನಾದರೂ ಪತ್ತೆ ಅದೇ ಇವರು ಸಂಬಂಧಿಕರಿದ್ದಾಗ ಸ್ವಲ್ಪ ಊಟ ಕೊಟ್ಟರೆ ಊಟ ಮಾಡೋದು, ಆಮೇಲೆ ಮತ್ತೆ ಇಮಿಡಿಯೇಟಾಗಿ ಹೊರಟೋದು. ಇಂಥವೆಲ್ಲ ಅವ್ರದ್ದು ಹ್ಯಾಬಿಟ್ಸ್ ಇದೆ. ಇವರು ಮೇಯ್ನ್ಲಿ ಈ ಗ್ಯಾರೇಜಸ್ಸಲ್ಲಿ ಕೆಲಸ ಮಾಡೋದು, ಸೆಂಟ್ರಿಂಗ್ ಕೆಲಸ ಮಾಡೋದು, ವಾಷಿಂಗ್ ಕೆಲಸ ಮಾಡೋದು, ಯಾವುದಾದ್ರು ಹೊಳೆದಲ್ಲಿ ಕೆಲಸ ಮಾಡೋದು, ಈ ಥರ ಮಾಡ್ತಿರ್ತಾರೆ. ಮತ್ತು ಭಿಕ್ಷೆನೂ ಬೇಡ್ತಾರೆ. ದರ್ಗಾ ಟೆಂಪಲ್ಸ್ ಇಂಥ ಕಡೆ ಎಲ್ಲಾದರೂ ಊಟ ಗೀಟ ಹಾಕಿದ್ರೆ ಅಲ್ಲಿ ಊಟ ಮಾಡೋದು, ಯಾರಾದರೂ ಮನೆ ಹೋಗ್ಬಿಟ್ಟು ಯಾರಾದರೂ ಊಟ ಕೊಟ್ಟು ಊಟ ಮಾಡೋದು, ಮಲಗುವುದಂತೂ ಟೆಂಪಲ್ಸು, ಎಲ್ಲಾದರೂ ರೋಡ್ ಸೈಡು ಅಥವಾ ಇನ್ನೇನಾದರೂ ಪ್ಲೇಸಸ್ಸಲ್ಲಿ, ಬಸ್ ಸ್ಟ್ಯಾಂಡು, ಇಂಥವೆಲ್ಲ ಅವರು ನೈಟ್ ಟೈಮ್ ಹಾಲ್ಟ್ ಮಾಡ್ತಿರ್ತಾರೆ. ಅವ್ರ ಕಡೆ ಮೊಬೈಲ್ ಫೋನ್ ಅನ್ನೋದು ಇರೋದಿಲ್ಲ. ಯಾವುದೇ ಥರ ಅವರು ನಿಖರವಾಗಿ ಇಂಥ ಜಾಗದಲ್ಲಿ ಇರ್ತಾರೋ ಅನ್ನೋದು ಮನೆ ಇಲ್ಲ, ಅವ್ರಿಗೂ ಮೊಬೈಲ್ ಫೋನ್ ಇಲ್ಲ, ಯಾವುದು ಟೆಕ್ನಿಕಲಿ ಐಡೆಂಟಿಟಿನೇ ಇಲ್ಲ. ಆ ಥರ ಇರುವಂತಹ ವ್ಯಕ್ತಿ. ಸೊ ನಮಗೆ ಮೊದಲನೇದಾಗಿ ಏನು ರೇಪ್ ಕೇಸ್ ಪ್ರಕರಣ ದಾಖಲಾಗಿದ್ದ ತಕ್ಷಣ ನಮ್ಗೆ ಯಾರು ಮಾಡಿದ್ರು ಅಂತ ಗೊತ್ತಾಗುತ್ತೆ. ಬಟ್ ಅವರು ಎಲ್ಲಿದ್ದಾರೆ ಅನ್ನೋದು ಭಾಳಷ್ಟು ಡೀಟೇಲ್ಸು ಸಿಗಲಿಲ್ಲ. ಯಾಕಂದರೆ ಅವರು ಐನೋಲಿದ ಗ್ರಾಮದವರು ಆದ್ರೂ ಅವ್ರು ಐನೋಲಿಗೆ ಬರೋದಿಲ್ಲ. ಅವರೆಲ್ಲೆಲ್ಲ ಓಡಾಡ್ತಿರ್ತಾರೆ. ಫಸ್ಟ್ ದಿನ ನಮಗೆ ಫಸ್ಟ್ ಡೇ 1 ನಾವು ಅವ್ರನ್ನ ಹುಡುಕ್ಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಅವ್ರ ಪತ್ತೆಗೋಸ್ಕರ ಇಮಿಡಿಯೇಟ್, ಯಾಕಂದರೆ ಇದು ಭಾಳಷ್ಟು ಸೆನ್ಸಿಟಿವ್ ಇರುವಂಥ ಕೇಸ್, ವುಮೆನ್ ರಿಲೇಟೆಡ್ ಕೇಸಸ್ ಆಗಿರೋದ್ರಿಂದ ನಾವು 4 ಟೀಮ್ಸ್ ಮಾಡಿದ್ವಿ. ಅದರಲ್ಲಿ ಒಂದು ಕೊಂಚಾವರಂ PSI ಅವರ ಅಂಡರಲ್ಲಿ ಒಂದು ಟೀಮ್ ಮಾಡಿದ್ದೀವಿ, ಚಿಂಚೋಳಿ PSI ಅವರ ಅಡಿಯಲ್ಲಿ ಒಂದು ಟೀಮ್ ಮಾಡಿದ್ದೀವಿ, ಮತ್ತು ಮಿರಿಯಾನ PSI ಅಂಡರಲ್ಲಿ ಒಂದು ಟೀಮು, ಮಲ್ಕೇಡ್ PSI ಅಲ್ಲಿ ಒಂದು ಟೀಮ್, ಟೋಟಲ್ 4 ಟೀಮ್ಸು. ಅದರ ಜೊತೆ CPI ಸಪರೇಟಾಗಿ ಅವ್ರದ್ದೊಂದು ಟೀಮು, ಟೋಟಲ್ 5 ಟೀಮ್ಸ್ ಮಾಡಿದ್ವಿ. ಅವ್ರ ಸೂಪರ್ವಿಷನು DYSP ಚಿಂಚೋಳಿ ಸಂಗಮನಾಥ್ ಹಿರೇಮಠ್ ಅವರು ಕೈಗೊಂಡಿದ್ರು. ಪ್ರತಿದಿನ ಅವರು ಈ 5 ಟೀಮ್ಸ್ ಎಲ್ಲೆಲ್ಲಿ ಹೋಗ್ತಾ ಇದೆ ಅನ್ನೋದು ಅವರು ಮಾನಿಟರ್ ಮಾಡ್ತಾ ಇದ್ದರು. ಸೊ ಈ 5 ಟೀಮ್ ಸಾಕಷ್ಟು ಕಡೆ, ಒಂದು ಚಿಂಚೋಳಿ ಒಂದು ಟೀಮು, ಬೀದರ್ ಒಂದು ಟೀಮು, ಜಹೀರಾಬಾದ್ ಒಂದು ಟೀಮು, ಸಂಗಾರೆಡ್ಡಿ ಒಂದು ಟೀಮು, ಹೈದರಾಬಾದ್ ಒಂದು ಟೀಮು, ಈ ಥರ ಬೇರೆ ಬೇರೆ ಕಡೆಯೆಲ್ಲ ಕಳಿಸ್ಕೊಟ್ಟಿದ್ವಿ. ಬಟ್ ಲೀಡ್ಸ್ ಅನ್ನೋದು ನಮ್ಗೆ ಯಾವ ಥರ ಸಿಗ್ತಾ ಇದೆ ಅಂತ ಸೆಕೆಂಡ್ ಡೇ ಒಬ್ಬರು ಫೋನ್ ಮಾಡಿ ಹೇಳ್ತಾರೋ, ಇವರು ಇಪ್ಪೇಪಲ್ಲಿಯಲ್ಲಿ ಮಧ್ಯಾಹ್ನ 2:15 ಇಪ್ಪೇಪಲ್ಲಿ ಕಂಡಿದ್ರು ಅಂತ ನಮ್ಗೆ ಮಾಹಿತಿ ಸಂಜೆ ಬರುತ್ತೆ 5:15. ತಕ್ಷಣ ಅಲ್ಲಿಗೆ ಹೋಗ್ಬಿಟ್ಟು ನೋಡಿದರೆ ಅಲ್ಲಿಂದ ಅವ್ರು ಬೇರೆ ಜಾಗಕ್ಕೆ ಹೋಗಿರ್ತಾರೆ. ಸೆಕೆಂಡ್ ಡೇ ಮಾಹಿತಿ ಬರುತ್ತೆ, ಜಹೀರಾಬಾದಲ್ಲಿ ಕುಡಿದು ಯಾವುದೋ ಆಟೋ 1 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಡಾಬಾ ಕಡೆ ಇಳಿದಿದ್ರು. ಅವರು ಕಂಪ್ಲೀಟಾಗಿ ಡ್ರಂಗ್ ವಿಚಿತ್ರ ರೀತಿಯಲ್ಲಿ ಇದ್ದರು ಅಂತ ಆಟೋ ಡ್ರೈವರ್ ಹೇಳ್ತಾರೆ. ಅದನ್ನು ನಮಗೆ ಒಂದು ಹಾಫ್ ಡೇ ಬಿಟ್ಟು ನಮ್ಗೆ ಮಾಹಿತಿ ಬರುತ್ತೆ. ಕೆಲವರು ಆಮೇಲೆ ನೆಕ್ಸ್ಟ್ ಲೀಡ್ ಬರುತ್ತೆ, ಬೀದರಲ್ಲಿ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಬಂದಿದ್ದಾರು ಅನ್ನೋದು ಮಾಹಿತಿ ಬರುತ್ತೆ. ಅಂದರೆ ಮಾಹಿತಿ ಸಿಗ್ತಾ ಇದೆ, ಬಟ್ ಅವ್ರು ಎಲ್ಲಿದ್ದಾರೋ ಅನ್ನೋದು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ನಾವು ಅವ್ರ ಪೋಸ್ಟರ್ ಒಂದು ಮಾಡಿಸಿ 10,000 ರಿವಾರ್ಡನ್ನು ನಾವು ಘೋಷಣೆ ಮಾಡಿದ್ವಿ. ಅದು ಕಂಪ್ಲೀಟ್ ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಬೀದರ್ ಜಿಲ್ಲೆ, ಸಂಗಾರೆಡ್ಡಿ ಜಿಲ್ಲೆ, ಮೆದಕ್ ಜಿಲ್ಲೆ, ಹೈದರಾಬಾದ್ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿದ್ವಿ. ಆಮೇಲೆ ನಾವು ಖುದ್ದಾಗಿ ಸಂಗಾರೆಡ್ಡಿ SP ಅವ್ರ ಜೊತೆ, ಮೆದಕ್ SP ಅವ್ರ ಜೊತೆ, ಬೀದರ್ SP ಅವ್ರ ಜೊತೆ, ಯಾದಗಿರಿ SP ಅವ್ರ ಜೊತೆ, ಎಲ್ಲರ SPs ಜೊತೆನೂ ಮಾತಾಡಿ ಪೋಸ್ಟರ್ಸ್ ಎಲ್ಲ ಸರ್ಕ್ಯುಲೇಟ್ ಮಾಡಿ, ಅವರವ್ರ ಜಿಲ್ಲೆಯಲ್ಲಿ ಸರ್ಕ್ಯುಲೇಟ್ ಮಾಡಿ, ಎಲ್ಲ ಹಳ್ಳಿಗೂ ನಾವು ಸರ್ಕ್ಯುಲೇಟ್ ಮಾಡಿದ್ವಿ. ಆಮೇಲೆ ರಿವಾರ್ಡ್ ಯಾರು ಮಾಹಿತಿ ಕೊಡ್ತಾರೋ 10,000 ರಿವಾರ್ಡು ಕೊಟ್ಟಿದ್ದೀವಿ. ಆಮೇಲೆ ಕೆಲವು ಟೈಮಲ್ಲಿ ನಮಗೆ ತೆಲಂಗಾಣದಲ್ಲಿ
ನೀಲ್ಗೈ ಇಡಲೈ ಒಂದು ಗ್ರಾಮದಲ್ಲಿ ಬಂದಿದ್ದಾರೆ ಅನ್ನೋದೊಂದು ಮಾಹಿತಿ ಬರುತ್ತೆ, ಅಲ್ಲೂ ಸಿಕ್ಕಿರುವುದಿಲ್ಲ. ಬಟ್ ಒಟ್ಟಾರೆ ನಾವು 10 ದಿನಗಳು ಸರ್ಚ್ ಮಾಡ್ತಾ ಇದ್ದಾಗ ಈ ಪೋಸ್ಟರು ಈ ಥರ ಅವ್ರ ಮೇಲೆ ಕೇಸ್ ಆಗಿ ಸಾಕಷ್ಟು ಇದು ಆದಮೇಲೆ ಹೈದರಾಬಾದಲ್ಲಿ ಇವ್ರ ಪರಿಚಯಿಸಿರೋ ಒಬ್ಬರಿಗೆ ಅವರ ಗಮನಕ್ಕೆ ಬಂದು ಈ ಥರ ಪೊಲೀಸರು ಹುಡುಕಾಗ್ತಾ ಇದ್ದಾರೆ ಅಂತ ಅವ್ರ ಮಾಹಿತಿ ಬಂದ ಮೇಲೆ ತಕ್ಷಣ ಅವ್ರ ಮಾಹಿತಿ ನೀಡ್ತಾರೆ. ಹೈದರಾಬಾದಲ್ಲಿ ಹೈದರಾಬಾದಲ್ಲಿ ಚಂದಾನಗರ್ ವ್ಯಾಪ್ತಿಯಲ್ಲಿ ಅವರು ಇದ್ದಾರೆ ಅಂತ ಮಾಹಿತಿ ಬಂದಿದ ಮೇಲೆ ನಮ್ಮವರು ಇಮಿಡಿಯೇಟಾಗಿ ರಾತ್ರಿ ಹುಟಾಹುಟನ ಹೋಗ್ಬಿಟ್ಟು ಮಿಡ್ ನೈಟ್ ಅವ್ರನ್ನ ಸೆಕ್ಯೂರ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಅವ್ರನ್ನೇ ಚಿಂಚೋಳಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದು ಅವರನ್ನು ವಿಚಾರಣೆ ಮಾಡಿ ಅವ್ರನ್ನೇ ದಸ್ತಗಿರಿ ಮಾಡಲಾಗಿದೆ. ಬಟ್ ಇವ್ರ ಮೇಲೆ ಈ ಹಿಂದೆನೂ ಹೈದರಾಬಾದಲ್ಲಿ ಮಿಯಾಪುರ್ ಪೊಲೀಸ್ ಠಾಣೆಯಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಒಬ್ಬ ಮೈನರ್ ಗರ್ಲ್ ಕುಚು ಅಂದರೆ ಕೈಯೆಲ್ಲ ಮೈಯೆಲ್ಲ ಮುಟ್ಟಿದ್ರು ಅನ್ನೋ ಇದರಲ್ಲಿ ಒಂದು ಮಿಯಾಪುರ್ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿ ಅದರಲ್ಲೂ ಜೈಲಲ್ಲಿದ್ದು ಆಚೆ ಬಂದಿದ್ದಾರೆ. ಆವಾಗಿಂದ ಇವರು ಕೋರ್ಟಿಗೆ ಅಟೆಂಡ್ ಆಗಲಾರ್ದೆ ಹಿಂಗೆ ಅವ್ರ ಮೇಲೆ ನಾನ್ ಬೈಲಬಲ್ ವಾರೆಂಟು ಇದೆ. ಬಟ್ ಒಟ್ಟಾರೆ ಅವರು ಎಲ್ಲಿ ಇರ್ತಾರೋ, ಎಲ್ಲಿ ಊಟ ಮಾಡ್ತಾರೋ, ಎಲ್ಲಿ ನಿದ್ದೆ ಮಾಡ್ತಾರೋ, ಎಲ್ಲಿರ್ತಾರೋ ಅನ್ನೋದು ಒಂದು ಯಾವುದೇ ರೀತಿಯಿಂದ ನಮಗೆ ಕ್ಲೂ ಸಿಗ್ತಾ ಇರಲಿಲ್ಲ. ಬಟ್ ಅವ್ರ ಮೊಬೈಲ್ ಫೋನು ಬಳಸಲ್ಲ, ಯಾರ ಜೊತೆ ಸಂಪರ್ಕದಲ್ಲಿ ಇರುವುದಿಲ್ಲ. ಒಂದು ರೀತಿ ಅವ್ರಿಗೆ ಅವ್ರ ಮೇಲೆ ಆಗಿಲ್ವಾ ಅನ್ನೋದನ್ನು ನಿಖರವಾಗಿ ಅವ್ರ ಮೈಂಡಲ್ಲಿ ಇರುವುದಿಲ್ಲ. ಒಂದು ರೀತಿ ಅಬ್ಸ್ಕಾಂಡಿಂಗ್ಗಿಂತ ಅವರೇ ಓನ್ ಮೈಂಡ್ ಸೆಟ್ಟಲ್ಲಿ ಓಡಾಡ್ತಾ ಇರೋದು ಕಂಡು ಬಂದಿದೆ. ಸೊ ಇದರಿಂದ ಈ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯನ್ನು ಪತ್ತೆ ಮಾಡಲಿಕ್ಕೆ ಸಾಕಷ್ಟು ಎಫರ್ಟ್ಸ್ ಮಾಡಿರೋದಕ್ಕೆ ನಾನು ಎಂಟೈರ್ ಚಿಂಚೋಳಿ ಉಪವಿಭಾಗ DSP ಅವರಿಗೆ ಮತ್ತು CPI ಚಿಂಚೋಳಿ ಅವರಿಗೆ, PSI ಮಿರಿಯಾನ್, PSI ಕೊಂಚಾವರಂ, PSI ಮಲ್ಕೇಡ್, PSI ಚಿಂಚೋಳಿ ಮತ್ತು ಅವ್ರ ಜೊತೆ ಸ್ಟಾಫ್ ಭಾಗವಹಿಸಿರುವಂಥ ಸ್ಟಾಫ್ ರಮೇಶ್, ಮಹಾಂತೇಶ್ ನಾಯ್ಕ್, ಬಾಗಣ್ಣ, ಶಫಿಯುದ್ದೀನ್, ಬೀರಪ್ಪ, ಮಂಜುನಾಥ್, ಅಪ್ಪಾಸಾಬ್, ರಮೇಶ್, ಯಮನೂರಪ್ಪ, ಮಹಾಂತೇಶ್, ಮೇಘನಾಥ್ ರೆಡ್ಡಿ, ನಾಗರಾಜ್, ವಿಶ್ವನಾಥ್, ನಾಗರಾಜ್, ಹೊನ್ನಪ್ಪ, ಮೋಹನ್ ರೆಡ್ಡಿ, ಭೀಮಣ್ಣ, ಮರಳಿಂಗಪ್ಪ, ರೇವಣ್ ಸಿದ್ದಪ್ಪ, ಮಹಾಂತೇಶ್ ಸಿದ್ದಪ್ಪ ಇವರೆಲ್ಲರೂ 10 ದಿನಗಳು ಸತತವಾಗಿ ಈ ಆರೋಪಿನ ಪತ್ತೆ ಹಚ್ಚುವಲ್ಲಿ ಅವರೆಲ್ಲ ಎಫರ್ಟ್ಸ್ ಹಾಕಿ ಯಶಸ್ವಿಯಾಗಿದ್ದರು. ಅವರೆಲ್ಲರಿಗೂ ನಾವು ಪೊಲೀಸ್ ಪರವಾಗಿ ನಾನು ಅಭಿನಂದನೆಗಳು ಈ ಸಭೆಯ ಮುಖಾಂತರ ಸಲ್ಲಿಸುತ್ತೇನೆ. ಅದೇ ರೀತಿಯಿಂದ ನಮ್ಮದು ಓನ್ಲಿ ಕಲಬುರಗಿ ಜಿಲ್ಲೆ ಪೊಲೀಸ್ ಅಷ್ಟೇ ಅಲ್ಲ, ಸಂಗಾರೆಡ್ಡಿ, ಮೆದಕಲ್ಲಿ ಅವ್ರನ್ನೂ ಕ್ರೈಮ್ಸ್ ಟೀಮ್ಸ್ ಕಳಿಸ್ಕೊಟ್ಟು ಅವರನ್ನು ಇವ್ರನ್ನ ಸರ್ಚ್ ಮಾಡೋದಕ್ಕೆ ಅವರು ಸಾಕಷ್ಟು ಎಫರ್ಟ್ಸ್ ನಮಗೆ ಸಹಾಯನೂ ನೀಡಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಸೊ ಇದೊಂದು ನಮಗೆ ಅಷ್ಟೊಂದು ಸ್ಲೀಪ್ಲೆಸ್ ನೈಟ್ಸ್ ನಾವು ಎಷ್ಟೋ ದಿನಗಳು ಆಗಿದೆ ನಮಗೆ, ಯಾಕಂದರೆ ಸೆನ್ಸಿಟಿವ್ ಕೇಸು. ಬಟ್ ಆರೋಪಿ ಪತ್ತೆ ಆಗ್ತಿರೋದಿಲ್ಲ. ಒಂದು ಕಡೆ ಸಾಕಷ್ಟು ಕಡೆ ಪ್ರತಿಭಟನೆಗಳಾಗ್ತಾ ಇತ್ತು, ನಮಗೆಲ್ಲ ಸಾಕಷ್ಟು ಕರೆಗಳು ಬರ್ತಾ ಇತ್ತು, ಯಾವಾಗ ಅರೆಸ್ಟ್ ಮಾಡ್ತೀರಾ ಅನ್ನೋದು. ನಿನ್ನೆ ಮಿಡ್ ನೈಟ್ ಎಲ್ಲ ಮಾಹಿತಿ ಸಿಕ್ಕಿದ ಮೇಲೆ ನಾವು ಅರೆಸ್ಟ್ ಮಾಡಿದ್ವಿ. ಸೊ ಅದು ಒಳ್ಳೆಯ ವಿಷಯ. ಅವರು 2019 ಕೇಸ್ ಆಗಿದೆ ಮಿಯಾಪುರಲ್ಲಿ. 2 years ಇದ್ರಲ್ಲ, 2 years ಅಲ್ಲಿ ಅವರು ಜೈಲಲ್ಲಿ ಇದ್ದರು. ಅವರು ಅನ್ಯೂಶುವಲ್ ಇದ್ದಾರೆ. ಅದು ಸ್ಟೆಬಿಲಿಟಿಗಂತ ನಾವು ಒಂದು ರೀತಿಯಿಂದ ಅನ್ಯೂಶುವಲ್ ವ್ಯಕ್ತಿ. ಹಾಂ ಅಷ್ಟೇ, ಈಸ್ ನಾಟ್, ಅದು ನಾವು ಕರೆಕ್ಟಾಗಿ ಹೇಳಂಗಿಲ್ಲ. ಬಟ್ ಅವರು ಮನೆಗೆ ಹೋಗಲ್ಲ. ಹಾಂ, ಬಟ್ ಬಿಹೇವಿಯರ್ ಒಂಥರ ಅನ್ಯೂಶುವಲ್ ಬಿಹೇವಿಯರ್ ಇದೆ. ಅಂದರೆ ನಾವು ಈ ಹೈದರಾಬಾದ್ ಅವ್ರು ಎಲ್ಲೆಲ್ಲಿ ಈಗ ಅವ್ರ ರಿಲೇಟಿವ್ಸ್ ಎಲ್ಲರಿಗೂ ನಾವು ಮಾಹಿತಿ ತಿಳಿಸಿದ್ವಿ. ಸಾಕಷ್ಟು ಅವರು ಫ್ಯಾಮಿಲಿ ಮೆಂಬರ್ಸ್ 200 ಮೆಂಬರ್ಸ್ ಅವ್ರ ಎಂಟೈರ್ ಅವ್ರ ಫ್ಯಾಮಿಲಿ ಟ್ರೀನೇ ನಾವೆಲ್ಲ ಚಾಕ್ಔಟ್ ಮಾಡಿ ಅವ್ರ ಪ್ರತಿಯೊಬ್ಬ ರಿಲೇಟಿವ್ಸ್ಗೂ ನಾವು ಈ ಮಾಹಿತಿ ತಿಳಿಸಿದ್ವಿ. ಅವರು ಸಂಗಾರೆಡ್ಡಿಯಲ್ಲಿ ಅವ್ರ ರಿಲೇಟಿವ್ಸ್ ಇದ್ದಾರೆ, ಅವ್ರಿಗೂ ತಿಳಿಸಿದ್ವಿ. ಹೈದರಾಬಾದಲ್ಲಿ ಇರ್ತಾರೋ, ಬೀದರಲ್ಲಿ ಇರ್ತಾರೋ, ಚಿಂಚೋಳಿ ಕಡೆ ಇರ್ತಾರೋ, ಬೇರೆ ಬೇರೆ ಅವರೆಲ್ಲರಿಗೂ ನಾವು ಅವ್ರ ಫ್ಯಾಮಿಲಿ ಎಲ್ಲೆಲ್ಲಿರ್ತಾರೆ ಎಲ್ಲ ಮನೆಗೂ ವಿಸಿಟ್ ಮಾಡಿ ಅವ್ರು ಬಂದಿದ್ದಾರೆ ಇಲ್ವಾ ಚೆಕ್ ಮಾಡಿದ್ವಿ. ಅವರು ಈ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ತಿಳಿಸಿದ್ವಿ. ಅವರು ನಮಗೆ ಪೊಲೀಸ್ ಸಹಾಯ ನೀಡ್ತವ್ರು. ಯಾವುದೇ ಕಾರಣಕ್ಕೂ ನಮ್ಮ ಕಡೆ ಬಂದರೆ ನಾವು ನಿಮ್ಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ತಿಳಿಸ್ತೀವಿ ಅಂತ ಹೇಳಿದರು. ಅದರ್ವೈಸ್ ಇಲ್ಲಿ ಕೇಸ್ ಆಗಿರೋ ಹೈದರಾಬಾದಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇರುವುದಿಲ್ಲ.
ಅವರು ಪ್ರಕರಣ ಆಗಿದೆ ಅನ್ನೋದು ಅವ್ರ ಗಮನದಲ್ಲಿತ್ತು ಕರ್ಕೊಂಡು ಬಂದೆ. ರಿವಾರ್ಡ್ಗೋಸ್ಕರ ಅಂತಲ್ಲ, ಬಟ್ ಅಟ್ಲೀಸ್ಟ್ ಅವರು ಒನ್ ಆಫ್ ದ ಫ್ಯಾಮಿಲಿ ಮೆಂಬರು ಇವರು ಪ್ರಕರಣದಲ್ಲಿ ಭಾಗಿಯಾಗಿದ್ದರು, ಪೊಲೀಸ್ ಸಹಾಯ ಮಾಡಬೇಕು ಅಂತ ಅವ್ರು ಮಾಹಿತಿ ತಿಳಿಸಿದ್ದಾರೆ. ಅವ್ರು ದೂರ ಒಬ್ಬರು ಪರಿಚಯಿಸ್ತಾರೆ. ಪೊಲೀಸರು ಅವ್ರನ್ನ ಕರೆದು ಎಲ್ಲ ಮಾಡಿ ವಿಚಾರ ಮಾಡಿ ತಿಳಿಸಿ ಬಂದಿದ್ದರಿಂದ ಈಗ ಅವ್ರು ಯಾರು ನಮ್ಗೆ ಮಾಹಿತಿ ಕೊಟ್ಟಿದ್ರು ಅವ್ರಿಗೆ ಈಗಾಗಲೇ ನಾವು ಅವ್ರ ಕಡೆ ಪೊಲೀಸ್ ಅವರು ವಿಸಿಟ್ ಮಾಡಿ ಅವ್ರನ್ನ ವಿಚಾರಣೆ ಮಾಡಿ. ದಿವಂಗತ ವಿಠಲ್ ಹೇರೂರ್ ಅವರ ಸ್ಮರಣಾರ್ಥ ಡಿಸೆಂಬರ್ 3ರಂದು ಕಾಶಿ ಮಾದರಿಯಲ್ಲಿ ಗಂಗಾರತಿ ಬ್ರಹ್ಮಶ್ರೀಪೀಠದ ಶ್ರೀ ರಾಜಗುರು ಸ್ವಾಮೀಜಿ ಹೇಳಿಕೆ. ಕೋಲಿ ಸಮಾಜದ ಧೀಮಂತ ನಾಯಕ ದಿ ವಿಠಲ್ ಹೇರೂರ್ ಅವರ ಸ್ಮರಣಾರ್ಥವಾಗಿ ಇದೇ ದಿನಾಂಕ ಡಿಸೆಂಬರ್ 3ರಂದು ಗಾಣಾಪುರದಲ್ಲಿ ಕಾಶಿ ಮಾದರಿಯ ಗಂಗಾರತಿ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬ್ರಹ್ಮಶ್ರೀಪೀಠದ ರಾಜಗುರು ಸ್ವಾಮೀಜಿ ಹೇಳಿದ್ದಾರೆ. ಗಾಣಾಪುರ ಪಟ್ಟಣದ ದಿವಂಗತ ವಿಠಲ್ ಹೇರೂರ್ ಅವರ ಶಕ್ತಿ ಕೇಂದ್ರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ದಿನಾಂಕ ಡಿಸೆಂಬರ್ 3ರಂದು ವಿಠಲ್ ಹೇರೂರ್ ಅವರ ದೇವರ ಸ್ಮರಣೋತ್ಸವ ವಿವರವಿದೆ. ದೇವಲ ಗಾಣಾಪುರದಲ್ಲಿ ಕಾಶಿ ಮಾದರಿಯಲ್ಲಿ ಗಂಗಾರತಿ ಮಹೋತ್ಸವ ಹಮ್ಮಿಕೊಂಡಿದ್ದು, ಹಾಗಾಗಿ ನಾಡಿನ ಜಿಲ್ಲೆಯ ಅನೇಕ ಮಠಾಧೀಶರು, ರಾಜಕೀಯ ನಾಯಕರು ಸೇರಿದಂತೆ ಅನೇಕ ಗಣ್ಯರು ಈ ಗಂಗಾರತಿ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದು, ಹಾಗಾಗಿ ಇವರೆನ್ನದೇ ಸಮಾಜದ ಎಲ್ಲ ನಾಯಕರು, ವಿಠಲ ಹೇರೂರ್ ಅಭಿಮಾನಿಗಳು ಹಾಗೂ ಎಲ್ಲ ಸರ್ವ ಜಾತಿ ಜನಾಂಗ ಧರ್ಮದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು. ತದನಂತರ ಮಾತನಾಡಿದ ತಿಪ್ಪಣ್ಣ ಕೆಂಟಪ್ಪ ಹೇರೂರು ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ರಾಜಶೇಖರ್ ಸೇರಿದಂತೆ ಇನ್ನು ಅನೇಕರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಭಗವಂತಪ್ಪ ಹೇರೂರು, ತೋನಸನಹಳ್ಳಿಯ ಪರಮ ಪೂಜ್ಯರಾದ ಕೋತಲಪ್ಪ ಮಹಾಸ್ವಾಮೀಜಿ, ಬಸವರಾಜ ಹೇರೂರು, ಗ್ರಾಮ ಪಂಚಾಯತ್ ಸದಸ್ಯರಾದ ದಿಗಂಬರ ಡಾಂಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಂಜುನಾಥ್, NK Street 4 ನ್ಯೂಸ್, ಕಲಬುರಗಿ. ಇಂದಿನ ದಿವಸ ಮಧ್ಯಾಹ್ನದ ಶುಭಾಶಯಗಳು ತಿಳಿಸುತ್ತಾ, ಯಾವ ಕಲ್ಯಾಣ ಕರ್ನಾಟಕ ಕಲಬುರಗಿಯ ನಾಡಿನ ಸುಕ್ಷೇತ್ರ ಗಾಣಗಾಪುರದ ಸನ್ನಿಧಾನದಲ್ಲಿ ಇವತ್ತ ಹಿಂದುಳಿದ ನಾಯಕ, ಧೀಮಂತ ನಾಯಕ, ಇಡೀ ಸಮಾಜ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ ಹಿಂದುಳಿದ ಸಮಾಜದ ನಾಯಕರಾಗಿರುವಂಥ ವಿಠಲ್ ಹೇರೂರವರ ಪುಣ್ಯ ಸಾಧನೆ ಕಾರ್ಯಕ್ರಮ ದಿನಾಂಕ 3/12/2024ರಂದು ಬಹು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಜರುಗಲಿದೆ. ಈ ಕಾರ್ಯಕ್ರಮದ ಒಂದು ಸ್ಥಿತಿಗತಿ ಒಳ್ಳೆ ರೀತಿಯಾಗಿ ನಡ್ಕೊಂಡು ಹೋಗಬೇಕಾದ್ರೆ ಗುರುಗಳು ಬೇಕು. ಗುರುಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಅದೇ ರೀತಿಯಾಗಿ ವೇದವ್ಯಾಸ, ಜಗದ್ಗುರು ವೇದವ್ಯಾಸ ಮಹರ್ಷಿ ಪೀಠದ ಪೀಠಾಧ್ಯಕ್ಷರಂಥ ರಾಜಗುರು ಮಹಾಸ್ವಾಮಿಗಳು ಇಂದಿನ ಇಡೀ ಒಂದು 6 ತಿಂಗಳಿಂದ ಕರ್ನಾಟಕದಲ್ಲೇ ನಮ್ಮ ಧೀಮಂತ ನಾಯಕನ ಒಂದು ಪುಣ್ಯಾರಾಧನೆ ಕಾರ್ಯಕ್ರಮ ಅಂಗವಾಗಿ ಸುಕ್ಷೇತ್ರ ಗಾಣಗಾಪುರದಲ್ಲಿ ಸಂಗಮದ ಸಾಯಂಕಾಲ ಕಾರ್ಯಕ್ರಮ ಗಂಗಾರತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡು ರಾಜಗುರು ಸ್ವಾಮಿಗಳು ಇಡೀ ನಮ್ಮ ಕರ್ನಾಟಕದಲ್ಲಿ 6 ಜಿಲ್ಲೆಗಳನ್ನು ಎಲ್ಲ ಅಭಿವೃದ್ಧಿ ಮಾಡಿಕೊಂಡು ಬಂದು ಇವತ್ತ ಯಾವ ಗಾಣಗಾಪುರದಲ್ಲಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಇವತ್ತ ಮೀಡಿಯಾವನ್ನು ಮತ್ತು ಇವತ್ತಿನ ಬೆಳಗ್ಗೆ ಜಾವ ಕಲಬುರಗಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಇವತ್ತಿಂದ ಸುಕ್ಷೇತ್ರ ಗಾಣಗಾಪುರದಲ್ಲಿ ಕೂಡ ನಾವಿನ್ನು ಚಲನ ಮುಖಾಂತರವಾಗಿ ನಾವು ಈಗ ಮಾತಾಡಲಿದ್ದೇವೆ. ಸುಮಾರು ನಮ್ಮ ಧೀಮಂತ ನಾಯಕನ ಇಡೀ ಸಮಾಜವನ್ನೇ ಕೊಂಡಾಡುವ ಒಂದು ರೀತಿಯಲ್ಲಿ ನಾವೊಂದು ಕಾರ್ಯಕ್ರಮ ಮಾಡಬೇಕು. ಯಾಕಂದರೆ ನಮ್ಮ ಸಮಾಜದ ಒಂದು ಕೊಡುಗೆ ಅಪಾರವಾದ. ಇವತ್ತು ನಮ್ಮ ಸಮಾಜಕ್ಕೆ ಒಂದು ಗುರುಪೀಠ ಆಗಬೇಕಾದ್ರೆ ನಮ್ಮ ಸಮಾಜಕ್ಕೆ ಒಂದು ಹೆಸರು ಬಂದಿದೆ. ನಮ್ಮ ಸಮಾಜದಲ್ಲಿ ಒಳ್ಳೆ ಗೌರವಿತವಾಗಿ ಬೆಳೆದುಕೊಂಡು ಅವರ ವಿಠಲ್ ಹೇರೂರವರ ಹೆಸರು ಹೇಳಿಕೊಂಡು ಇಡೀ ಸಮಾಜವನ್ನೇ ಬೆಳಗುವಂಥ ಕೆಲಸ ಆಗಿದೆ. ಯಾಕಂದರೆ ಅವರು ಇರದೇ ಹೋದರೆ ನಮ್ಗೆ ಯಾರೂ ಗುರುತಿಸಲಿಕ್ಕೆ ಕಾರಣ ಆಗ್ತಿರಲಿಲ್ಲ. ಅವರ ಒಂದು ಹಾಕಿಕೊಟ್ಟ ದಾರಿಯಲ್ಲಿ ಇಡೀ ನಮ್ಮ ಹಿಂದುಳಿದ ವರ್ಗದವರು ಮತ್ತು ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ ಸಮಾಜದವರು ಕೂಡ ರಾಜಕೀಯವನ್ನು ಚುಕ್ಕಾಣಿ ಹಿಡಿಬೇಕಾದ್ರೆ ಇವರೇ ಒಂದು ಕಾರಣಭೂತರಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅದಕ್ಕೆ ಈ ಒಂದು 3ನೇ ತಾರೀಕು ದಿನ
ನಾವು ಸಮಸ್ತ ಈ ಗಣಗಾಪುರ ಸುತ್ತಮುತ್ತಲು ಇರತಕ್ಕಂಥ ಎಲ್ಲ ನಮ್ಮ ಸಮಾಜ ಬಾಂಧವರು ಮತ್ತು ಅನ್ಯ ಸಮಾಜ ಬಾಂಧವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ರಿ ಅಂತಕ್ಕಂಥ ಒಂದು ನಾವು ಮೆಸೇಜನ್ನು ಕೊಡ್ತಿದ್ದೇವೆ. ಈ ಎಲ್ಲ ನಮ್ಮ ಮಠಾಧೀಶರ ಒಂದು ಒಕ್ಕೂಟ ಸಮಾಜದ ವತಿಯಿಂದ ನಾವು ಕರೆಯನ್ನು ಕೊಡ್ತಿದ್ದೇವೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ರಿ. ಈ ಪುಣ್ಯಾರಾಧನೆ ಕಾರ್ಯಕ್ರಮ ಹಾಗೂ ಗಂಗಾರತಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿರ್ತಕ್ಕಂಥ ಮಾತನ್ನು ಹೇಳುತ್ತಾ ಈ ಮಾತಿಗೆ ಬರ ಕೊಡ್ತೀನಿ. ಜೈ ಹಿಂದ್, ಜೈ ಹಿಂದ್. ಇಂದು ನಮ್ಮ ಹೇರೂರು ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ವಿಠ್ಠಲ ಹೇರೂರು ಶಕ್ತಿ ಕೇಂದ್ರದಲ್ಲಿ ಇವತ್ತೇನು ನಮ್ಮ ಬ್ರಹ್ಮರ್ಷಿ ರಾಜಗುರು ಮಹಾಸ್ವಾಮೀಜಿಗಳು ಆಗಮಿಸಿದ್ದಾರೆ. ಜೊತೆಗೆ ಯಾವತ್ತಿಗೂ ನಮ್ಮ ಜೊತೆಗಿರುವಂಥ ಕೊತ್ತಪ್ಪ ಮಹಾಸ್ವಾಮೀಜಿಗಳು ಕೂಡ ಆಗಮಿಸಿದ್ದಾರೆ. ಜೊತೆಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಕೂಡ ಈ ಒಂದು ವೇದಿಕೆಯಲ್ಲಿದ್ದಾರೆ. ಇವತ್ತಿನ ಗೋಷ್ಠಿಯ ಒಂದು ಉದ್ದೇಶ ಏನು ಅಂತಂದರೆ, ನಾಳೆ ಬರುವಂಥ ಡಿಸೆಂಬರ್ 3ನೇ ತಾರೀಕು ನಮ್ಮ ಈ ಅತಿ ಹಿಂದುಳಿದಂಥ ತುಳಿತಕ್ಕೆ ಒಳಗಾದಂಥ ಜನಾಂಗದ ಆಶಾಕಿರಣ ಹಗಲಿಲ್ಲದೆ ಅವರ ಜೀವನವನ್ನು ಕೂಡ ಪಣಕ್ಕಿಟ್ಟು ಹೋರಾಡುವಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯ ಸಚೇತಕರಾದಂಥ ಸನ್ಮಾನ್ಯ ಶ್ರೀ ವಿಠ್ಠಲ್ ಹೇರೂರು ಅವರ 11ನೇ ವರ್ಷದ ಪುಣ್ಯಾರಾಧನಾ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ನಾವು ಈ ವರ್ಷ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಬಂದಿದ್ದೇವೆ. ಈ ವರ್ಷ ವಿಶೇಷವಾಗಿ ಏನು ಅಂತಂದರೆ, ನಮ್ಮ ರಾಜಗುರು ಬ್ರಹ್ಮರ್ಷಿ ಪೀಠದ ರಾಜ್ಯಾಧ್ಯಕ್ಷರು ಒಂದು ವಿಶೇಷ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದೇನಂತಂದರೆ ಕಾಶಿ ಮಾದರಿಯ ಗಂಗಾರತಿ ಕಾರ್ಯಕ್ರಮ ಅನ್ನುವಂಥದ್ದು ಒಂದು ವಿನೂತನ ಕಾರ್ಯಕ್ರಮ ಈ ವರ್ಷದ ಕಾರ್ಯಕ್ರಮದಲ್ಲಿ ಸೇರ್ಪಡೆ ಆಗ್ತದೆ. ಅಂದೇನಪ್ಪ ಅಂತಂದ್ರೆ, ಅವ್ರು ಹೇಗೆ ಬ್ರಹ್ಮರ್ಷಿ ಪೀಠದ ವತಿಯಿಂದ ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಯ ವತಿಯಿಂದ ಆಯೋಜಿಸಿದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಸಮಸ್ತ ಹಿಂದುಳಿದಂಥ ಎಲ್ಲ ಗುರುಪೀಠದ ಗುರುಗಳು ಮತ್ತು ರಾಜಕೀಯ ಮುಖಂಡರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಅವರಿವರನ್ನದ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ವಿಶೇಷವಾಗಿ ಏನಪ್ಪ ಅಂತಂದ್ರೆ, ನಮಗೋಸ್ಕರ ಅವರು ಇಡೀ ತಮ್ಮ ಜೀವನವನ್ನೇ ತೆಗೆದಿದ್ದಾರೆ. ಅವತ್ತು ಒಂದು ದಿವಸ ಆದರೂ ಕೂಡ ಅವರ ಒಂದು ಹೆಸರನ್ನು ನಾವು ಸ್ಮರಣೆ ಮಾಡಬೇಕಾಗುತ್ತೆ. ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರೋದ್ರಿಂದ ನಾವು ಡಿಸೆಂಬರ್ 3ನೇ ತಾರೀಕಿನಂದು ವಿಠ್ಠಲ ಹೇರೂರು ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಮತ್ತೊಮ್ಮೆ ಸಂಸ್ಥೆಯ ವತಿಯಿಂದ ಅವರೆಲ್ಲರಿಗೂ ವಿನಂತಿಸಿಕೊಳ್ಳುತ್ತೇವೆ. ಗುರುವೇ ಸರ್ವಲೋಕಾನಾಂ ಭಜತೆ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಿಯೇ ನಮೋ ನಮಃ. ಇವತ್ತಿನ ದಿನ ನಾವು ಅಫ್ಜಲ್ಪುರ ತಾಲೂಕಿನ ದೇವಲಗಾಣಗಾಪುರ ಗ್ರಾಮದಲ್ಲಿದ್ದೇವೆ. ಇಡೀ ಅಖಿಲ ಭಾರತ ಕೋಲಿ ಸಮಾಜದ ಎಲ್ಲ ಕೋಲಿ ಜನಾಂಗ, ಕೋಲಿ ಕಬ್ಬಲಿಗ ಜನಾಂಗದ ಕರ್ನಾಟಕದ ಪ್ರಶ್ನಾತೀತ ನಾಯಕರಾಗಿದ್ದಂಥವರು ನಮ್ಮ ಸ್ವಾಭಿಮಾನದ ಸಿಂಹ ವಿಠ್ಠಲ್ ಹೇರೂರ್ಜಿಯವರು. ಇವತ್ತು ಈ ಸಮಾಜ ಮುನ್ನಡೆಸಬೇಕಾದಂಥ ಯುವಕರಿಗೆ ಯಾವ ದೃಷ್ಟಿಕೋನ ಇಟ್ಕೊಂಡು ನಾವು ಸಮಾಜ ಕಟ್ಟಿದರೆ ನಾವು ಈ ಸಮಾಜ ಕಟ್ಬೋದು ಅನ್ನುವಂಥ ಒಂದು ಮಾರ್ಗದರ್ಶನ ಮಾಡಿದಂಥವರು ಪುಣ್ಯಾತ್ಮ ನಮ್ಮ ವಿಠ್ಠಲ್ ಹೇರೂರ್ಜಿಯವರು. ಅಂಥವರ ಪುಣ್ಯ ಸ್ಮರಣೋತ್ಸವವನ್ನು ಯಾವ ರೀತಿ ಆಚರಣೆ ಮಾಡಬೇಕು ನಾವು ಅನ್ನೋದ್ರ ಬಗ್ಗೆ ಯಾವ ನಮ್ಮ ಮೂಲ ಅಂಬಿಗರ ಚೌಡಯ್ಯನ ಪೀಠ ಸೃಷ್ಟಿ ಆಗಬೇಕಾದ್ರೆ ಮೂಲ ಕಾರಣಿ ಪುರುಷರಾದಂತಹ ವಿಠ್ಠಲ್ ಹೇರೂರ್ಜಿಯವರನ್ನೇ ನಮ್ಮ ಸಮಾಜ ಎಲ್ಲೋ ಕಡೆಗಣಿಸ್ತಾ ಇದೆ ಅಂತ ನಮ್ಗೆ ಅನಿಸಿದಾಗ ಜಗದ್ಗುರು ವೇದವ್ಯಾಸ ಪೀಠ ಒಂದು ದೃಢವಾದ ಹೆಜ್ಜೆ ಇಟ್ಟಿದೆ. ಆ ಹೆಜ್ಜೆಯೇ ಸುಮಾರು 8-9 ತಾಲೂಕು 500 ಹೋಬಳಿ ಮಟ್ಟದ ಹಳ್ಳಿಗಳನ್ನ ಜನಸಂಪರ್ಕ ಮಾಡ್ತಾ ಇವತ್ತು ಕೊನೆಯ ಹಂತದಲ್ಲಿ ವಿಠ್ಠಲ್ ಹೇರೂರ್ಜಿಯವರ ಪುಣ್ಯ ಸ್ಮರಣೋತ್ಸವ ಸಮಯದಲ್ಲಿ ನಾವು ಗಾಣಗಾಪುರ್ಗೆ ರೀಚ್ ಆಗಿ ಗಾಣಗಾಪುರ ನದಿ ದಂಡೆ, ಭೀಮಾ ನದಿ ದಂಡೆ ಮೇಲೆ ನಮ್ಮ ಕುಲದೇವತೆಯಾದಂಥ ತಾಯಿ ಜಗನ್ಮಾತೆ ಗಂಗಾ ಪರಮೇಶ್ವರಿ, ಸೃಷ್ಟಿ ಪಾಪವನ್ನು ಕಳೆಯುವಂಥ ಜಗನ್ಮಾತೆ ಗಂಗಾ ಪರಮೇಶ್ವರಿಯನ್ನು ನಾವು ಸೂಕ್ಷ್ಮ ರೂಪದಲ್ಲಿ ಅಲ್ಲಿ ಕಳಶದಲ್ಲಿ ಸ್ಥಾಪನೆ ಮಾಡಿ, ಯಾವ ರೀತಿ ಕಾಶಿಯಲ್ಲಿ ವಿಶ್ವನಾಥನ ಸನ್ನಿಧಿ ಪಕ್ಕದಲ್ಲಿರುವಂಥ ಗಂಗಾ ನದಿಯಲ್ಲಿ ಜರುಗುವಂಥ ಗಂಗಾರತಿ ಮಹೋತ್ಸವ ಕಾರ್ಯಕ್ರಮ ಇದೆಯಲ್ಲ, ಅದೇ ಮಾದರಿಯಲ್ಲಿ ಕೋಲಿ ಸಮಾಜದವರು, ವಿಶ್ವದಾದ್ಯಂತ ಇರುವಂಥ ಕೋಲಿ ಸಮಾಜದವರು ಪ್ರತಿ ತಮ್ಮ ನದಿ, ಹಳ್ಳ, ಕೆರೆ ದಂಡಿಗಳ ಮೇಲೆ ತಾಯಿ ಜಗನ್ಮಾತೆ ಗಂಗಾ ಪರಮೇಶ್ವರಿಯನ್ನು ನೆನೆಸ್ಬೇಕಾಗೈತಿ. ಇವತ್ತು ನಮ್ಮ ಸಮಾಜಕ್ಕೆ ಇಷ್ಟು ಕಂಟಕಗಳು ಬರ್ತಾ ಇದ್ದಾವಂದರೆ ಅದಕ್ಕೆ ಮೂಲ ಕಾರಣನೇ ನಾವು ಕುಲದೇವತೆಯನ್ನು ಆರಾಧನೆ ಮಾಡಲಾರ್ದೆ ಮರ್ತಿರೋದಕ್ಕೋಸ್ಕರ ಇವತ್ತು ಅಫ್ಘಾನಿಸ್ತಾನದಲ್ಲಿರುವಂಥ ಇಲ್ಲಿ ರಾಜ್ಯನೂ ಕಳ್ಕೊಂಡ್ವಿ, ಇವತ್ತು ಮಹಾಭಾರತದಲ್ಲಿರುವಂಥ ಎಲ್ಲವನ್ನ ಕಳ್ಕೊಂಡ್ವಿ.
ಇವತ್ತು ನಮ್ಮ ಅಸ್ತಿತ್ವ ನಮಗೆ ಗೊತ್ತಿರಲಾರ್ದಂಥ ಪರಿಸ್ಥಿತಿ ಒಳಗೆ ಇಡೀ ಕೋಲಿ ಸಮಾಜ ಇದೆ. ನಾವು ಈ ಕೋಲಿ ಸಮಾಜ ಇಡೀ ವಿಶ್ವದಾದ್ಯಂತ ಇದ್ದೀವಿ. ನಾವು ಬರೀ ಒಂದು ಹಳ್ಳಿ, ಒಂದು ನಗರ, ಒಂದು ಇದಕ್ಕೆ ಸೀಮಿತವಾಗಿಲ್ಲ. ಇಂಥ ಒಂದು ದಿವ್ಯ ಪರಂಪರೆಯನ್ನು ನಾವು ಜಗದ್ಗುರು ವೇದವ್ಯಾಸರು ದೇವರು ಇವತ್ತು ನಮಗೆ ಇಡೀ ವಿಶ್ವ ಸನಾತನ ಹಿಂದೂ ಪರಂಪರೆ ಮೂಲ ಕಾರಣೀಪುರುಷರು ಯಾವ ವೇದಗಳನ್ನ ವಿಂಗಡಣೆ ಮಾಡಿ 18 ಪುರಾಣಗಳನ್ನ ಕೊಟ್ಟು ಯಾವ ಅನುಷ್ಠಾನಗಳನ್ನ ಯಾವ ರೀತಿ ಮಾಡಬೇಕು, ಏನು ಎಂತ ಅಂತ ಇಡೀ ಜಗತ್ತಿಗೆ ದಾರಿ ತೋರಿಸಿದಂಥವರು ನಮ್ಮ ಜಗದ್ಗುರು ಭಗವಾನ್ ವೇದವ್ಯಾಸರು. ಇವತ್ತು ನಮ್ಮ ಸಮಾಜ ಎಲ್ಲೋ ಅವ್ರನ್ನೂ ಕಡೆಗಣಿಸ್ತಾ ಇದ್ದೀವಿ. ನಾವು ಅದನ್ನೇ ಯಾರ್ಯಾರೋ ಅದನ್ನು ಕ್ರೆಡಿಟ್ ತೊಗೊಳ್ತಾ ಇದ್ದಾರೆ. ಕ್ರೆಡಿಟ್ ತೊಗೊಂಡವ್ರದ್ದು ತಪ್ಪಲ್ಲ, ನಾವು ಅದನ್ನು ಮರ್ತಿದ್ದೀವಲ್ಲ, ಅದನ್ನು ನಮ್ಮ ತಪ್ಪಿದೆ. ಇದು ನಮ್ಮ ಸಮಾಜದೊಳಗೆ ಜಾಗೃತಿ ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಜಗದ್ಗುರು ವೇದವ್ಯಾಸ ಬ್ರಹ್ಮರ್ಷಿ ಪೀಠದಿಂದ ಪೀಠಾಧ್ಯಕ್ಷರಾಗಿ ಸುಮಾರು ನಿರಂತರವಾಗಿ 1 ವರ್ಷದಿಂದ ಇದು ಪ್ಲ್ಯಾನಿಂಗ್ ಇದೆ. ಇದು ಹಿಂಗೆ ಮಾಡಬೇಕು, ಈ ರೀತಿ ಕಟ್ಟಿದ್ರೆ ಸಮಾಜ ಸಾಧ್ಯ ಅಂತ ಹೇಳ್ತಾ ನಾವು ನಿರಂತರ ಪ್ರವಾಸಗಳನ್ನ ಮಾಡ್ತಾ ಕೊನೆ ಹಂತದೊಳಗೆ ಈಗ ವಿಠಲ್ ಹೆರೂರ್ಜಿಯವರ ಶಕ್ತಿ ಕೇಂದ್ರದಲ್ಲಿ ಬಂದಿದ್ದೇವೆ. ಈ ವಿಠಲ್ ಹೆರೂರ್ಜಿಯವರ ಶಕ್ತಿ ಕೇಂದ್ರದಲ್ಲಿ ಯಾವ ರೀತಿ ನಿರ್ಣಯಗಳನ್ನ ನಾವು ತಗೋತೀವಲ್ಲ, ಅದು ನಮ್ಮ ಸಮಾಜದಲ್ಲಿ ದೃಢವಾಗಿ ನಿಲ್ಲುತ್ತದೆ. ಅದಕ್ಕೋಸ್ಕರ ಕಲಬುರಗಿ ಜಿಲ್ಲೆಯಿಂದ ನಾವು ಅಫ್ಜಲ್ಪುರ್ಗೆ ಎಂಟ್ರೆನ್ಸ್ ಆಗಿ ಗಣಗಪುರ್ಗೆ ಬರುವ ಸರ್ಕಲ್ ಚೌಕಿದೆ ಅಲ್ಲ, ಹೈಕೋರ್ಟ್ ಸರ್ಕಲ್, ಅಲ್ಲಿ ಕಂಚಿನ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು. ಸನ್ಮಾನ್ಯ ಅಹಿಂದ ನಾಯಕರಂತ ಹೇಳ್ತಿರಲ್ಲ, ಹಿಂದುಳಿದ ವರ್ಗದ ನಾಯಕರಂತ ಹೇಳ್ತಿರಲ್ಲ, ಸಿದ್ದರಾಮಯ್ಯ ಅವ್ರಿಗೆ ನಿಮಗೆ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ. ನೀವು ಆ ಮನವಿಗೆ ಸ್ಪಂದಿಸಿದ್ರಿ, ಚಲೋ ಆಯಿತು. ಇಲ್ಲಾಂದ್ರೆ ನಾವೇ ಅಲ್ಲಿ ಒಂದು ವಿಠಲ್ ಹೆರೂರ್ಜಿಯವ್ರದ ಮೂರ್ತಿ ನಾವು ಸ್ಥಾಪನೆ ಮಾಡ್ತೀವಿ. ಅದನ್ನು ತಡೆಯೋ ಶಕ್ತಿ ಯಾರಿಗೂ ಇಲ್ಲ ಅಂತ ಹೇಳ್ತಾ ನಾವು ಕೋಲಿ ಸಮಾಜದ ಶಕ್ತಿ ಪ್ರದರ್ಶನ ಡಿಸೆಂಬರ್ 3ನೇ ತಾರೀಕು 12ನೇ ತಿಂಗಳ 2024 ಮಂಗಳವಾರ ದಿವಸ ವಿಠಲ್ ಹೆರೂರ್ಜಿಯವರ ಪುಣ್ಯ ಸ್ಮರಣೋತ್ಸವ ನಿಮಿತ್ತ ನಾವು ಗಾಣಗಾಪುರದಲ್ಲಿ ಗಾಣಗಾಪುರದ ಶ್ರೀ ದತ್ತಾತ್ರೇಯ ಕ್ಷೇತ್ರದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಬರಬೇಕು. ತನು ಮನ ಧನ ಸರ್ವಸ್ವವನ್ನು ಸಮಾಜಕ್ಕೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂಥ ವಿಠಲ್ ಹೆರೂರ್ಜಿಯವರ ಆ ಕ್ಷೇತ್ರದಲ್ಲಿ ತಮ್ಮ ಅರ್ಪಣೆ ಆಗಬೇಕು. ಇವತ್ತು ವಿಠಲ್ ಹೆರೂರ್ಜಿಯವರ ಹೆಸರು ಹೇಳ್ಕೊಂಡು ಯಾರ್ಯಾರೋ ಏನೇನೋ ಮಾಡ್ತಾ ಇದ್ದಾರೆ. ನಿಜವಾಗಿ ಆ ಕುಟುಂಬಕ್ಕೆ ಆ ಎಲ್ಲ ಗೌರವಗಳು ಸಲ್ಲಬೇಕು. ಹೆರೂರು ಕುಟುಂಬಕ್ಕೆ ಆ ಎಲ್ಲ ಗೌರವಗಳು ಸಲ್ಲಬೇಕು. ಅವರು ವಿಠಲ್ ಹೆರೂರ್ಜಿಯವರು ಇಡೀ ಸಮಾಜಕ್ಕೆ ಪ್ರಶ್ನಾತೀತ ನಾಯಕರಿದ್ದರು. ಅದಕ್ಕೋಸ್ಕರ ಎಲ್ಲ ಹಿಂದುಳಿದ ವರ್ಗ, ಅತಿ ಹಿಂದುಳಿದ ವರ್ಗದ ಮಠಾಧೀಶ್ವರೆಲ್ಲರೂ ಸೇರಿಕೊಂಡು ಸುಮಾರು ಉಪ್ಪಾರ ಪೀಠದ ಜಗದ್ಗುರುಗಳು ಮತ್ತು ಬುಡಕಟ್ಟು ಜನಾಂಗದ ಶಿಕ್ಕಲಗಾರ ಸಮಾಜದ ಜಗದ್ಗುರುಗಳು, ಬೇಡ ಜಂಗಮ ಪೀಠದ ಜಗದ್ಗುರುಗಳು ಮತ್ತು ಹೂಗಾರ ಪೀಠದ ಜಗದ್ಗುರುಗಳು ಮತ್ತು ಕುರುಬ ಸಮಾಜದ ಜಗದ್ಗುರು ಪೀಠದವರು, ಇನ್ನೂ ಹಲವಾರು ಮಠಾಧೀಶ್ವರರು, ಹಿಂದುಳಿದ ವರ್ಗದ ಮಠಾಧೀಶ್ವರರು ಆ ಸಮಯದಲ್ಲಿ ಗಾಣಗಾಪುರದಲ್ಲಿ ಉಪಸ್ಥಿತರಿರ್ತಾರೆ. ಅದಕ್ಕೋಸ್ಕರ ನಾವು ಯಾವುದೇ ರೀತಿ ಜಾತಿ ಭೇದಗಳನ್ನು ಮಾಡಲಾರದೆ ಪಾಠ ಮಾಡೋ ಶಿಕ್ಷಕರೇ ನೈತಿಕ ಪಾಠ ಕಲಿಯದಿದ್ರೆ ಸಮಾಜ ತಕ್ಕ ಪಾಠ ಕಲಿಸಲಿದೆ. ಹುಷಾರ್. ಡಾಕ್ಟರ್ NT ಶ್ರೀನಿವಾಸ್ ಎಚ್ಚರಿಕೆ. ಗುಣಮಟ್ಟದ ಶಿಕ್ಷಣ ನೀಡಬೇಕಾಗಿರುವ ಪಾಠ ಹೇಳುವ ಶಿಕ್ಷಕರು ಮೊದಲು ನೈತಿಕ ಪಾಠ ಕಲಿಯಬೇಕಿದೆ. ಇಲ್ಲವಾದಲ್ಲಿ ಅಂತಹ ಮೂರ್ಖ ಶಿಕ್ಷಕರಿಗೆ ಸಮಾಜವೇ ತಕ್ಕ ಪಾಠ ಕಲಿಸಲಿದೆ. ಶಿಕ್ಷಕರೇ ತುಂಬಾ ಜವಾಬ್ದಾರಿಯಿಂದ ವರ್ತಿಸಿ ಹಾಗೂ ತುಂಬಾ ಹುಷಾರಾಗಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಇಲ್ಲಿ ಎಲ್ಲರೂ ಸಮಾನರು ಎಂದು ಕೂಡ್ಲಿಗಿ ಕ್ಷೇತ್ರದ ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ರವರು ಶಿಕ್ಷಕರಿಗೆ ತಿಳಿ ಹೇಳಿದ್ದಾರೆ. ಅವರು ನವೆಂಬರ್ 26ರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜರುಗಿದ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮನ್ವಯ ಸಮಿತಿ ಆಯೋಜಿಸಿದ್ದ ಶಾಲೆಗಳ ಮುಖ್ಯ ಶಿಕ್ಷಕರನ್ನ ಉದ್ದೇಶಿಸಿ ತಿಳುವಳಿಕೆಯ ಮಾತನಾಡಿದರು. ಸಾರ್ವಜನಿಕ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುವಾಗ ತುಂಬಾ ಜವಾಬ್ದಾರಿಯಿಂದ ಇರಬೇಕಾಗಿದೆ. ನೀವು ಎಲ್ಲರೂ ಸಾರ್ವಜನಿಕರಿಗೆ ಸೇವೆ ಪ್ರತೀಕವಾಗಿ ಸರ್ಕಾರದಿಂದ ಸಂಬಳದ ರೂಪದಲ್ಲಿ ಜನರ ಹಣವನ್ನ ಪಡೆಯುತ್ತಿದ್ದೇವೆ. ಅದಕ್ಕಾಗಿಯಾದರೂ ನಾವು ನಿಷ್ಠೆ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸಬೇಕಾಗಿದೆ. ಇದನ್ನೆಲ್ಲ ಮರೆತ ಕೆಲ ಶಿಕ್ಷಕರು ಕರ್ತವ್ಯದ ಸಮಯದಲ್ಲಿ ತಮ್ಮ ಕರ್ತವ್ಯವನ್ನ ಬಿಟ್ಟು ಬೇರೆಲ್ಲ ದುರ್ವರ್ತನೆಗಳಲ್ಲಿ ಮುಳುಗಿರುವುದಾಗಿ ದೂರುಗಳು ಕೇಳಿಬರುತ್ತಿವೆ. ಪವಿತ್ರವಾದ ಶೈಕ್ಷಣಿಕ ದೇವಾಲಯದಲ್ಲಿ ಕರ್ತವ್ಯದಲ್ಲಿ ನಿರತರಾದಾಗಲೂ ಕೂಡ ಮದ್ಯ ಸೇವನೆ, ಧೂಮಪಾನ ಸೇವನೆ, ಗುಟ್ಕಾ ಸೇವನೆ ಮಾಡುತ್ತಿರುವುದನ್ನು ನಾನೆಂದು ಸಹಿಸುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿ ಅಂತಹ ಶಿಕ್ಷಕರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪತ್ರಕರ್ತರು, ಮಾಧ್ಯಮದವರು ಹಾಗೂ ಸಾಮಾಜಿಕ ಹೋರಾಟಗಾರರು ಸದಾ ತಮ್ಮ ಮೂರನೇ ಕಣ್ಣು ತೆರೆದು ಕಾಯುತ್ತಾರೆ. ಸಾಕ್ಷ್ಯಾಧಾರಗಳ ಸಮೇತ ಸಿಕ್ಕಿ ಹಾಕಿಕೊಂಡರೆ ಗಂಭೀರ ಆರೋಪಗಳು ಸಾಬೀತಾದಲ್ಲಿ ಅಂತಹ ಅಶಿಸ್ತಿನ ಅವಿವೇಕಿ ಶಿಕ್ಷಕರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಾನೂನು ರೀತ್ಯ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು.
ಎಸ್ಡಿಎಂಸಿ ರಾಜ್ಯಾಧ್ಯಕ್ಷರಾದ ಉಮೇಶ್ ಜಿ ಗಂಗವಾಡಿ, ರಾಜ್ಯ ಉಪಾಧ್ಯಕ್ಷರಾದ ಗುಂಡಳ್ಳಿ ರಾಘವೇಂದ್ರ, ಶಿಕ್ಷಣಾಧಿಕಾರಿ ಪದ್ಮನಾಭ ಕರಣಂ, ಕಾರ್ಯದರ್ಶಿ ಜಿಎಸ್ ಪಾರ್ವತಿ, ರಾಜ್ಯ ಖಜಾಂಚಿ ಜ್ಯೋತಿ ರಾಮಶೆಟ್ಟಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವಿಜಯ ವೃಷಭೇಂದ್ರ, ಎನ್ಕೆಎಸ್ ಟಿವಿ4 ನ್ಯೂಸ್, ಕೂಡ್ಲಿಗಿ. ಹುಣಸ್ಗಿ ಕುರಿ ಮಾರಾಟಕ್ಕೆ ಬರುತ್ತಿದ್ದ ರೈತರು ಪ್ರತಿ ಭಾನುವಾರವೇ ಕುರಿ ಮಾರಾಟದ ಉದ್ದೇಶದಿಂದ ಕುರಿಗಳನ್ನ ಹುಣಸ್ಗಿಗೆ ತರುವಾಗ ಮನೆಯಿಂದ ಮಧ್ಯರಾತ್ರಿಯ ರಸ್ತೆ ಮೇಲೆ ಕುರಿಗಳನ್ನ ತಂದಿದ್ರು. ಆದರೆ ದುರದೃಷ್ಟಕರ ಲಾರಿಯ ಚಾಲಕ ನಿದ್ದೆಗೆಟ್ಟಿರುವ ಚಾಲಕರಿಂದ ರಸ್ತೆ ಬದಿಯಲ್ಲಿ ಹೋಗುತ್ತಿದ್ದ ಕುರಿಗಳ ಮೇಲೆ ಏಕಾಏಕಿ ಲಾರಿ ಹಾಯಿಸಿದ್ರು. ಲಾರಿ ಚಾಲಕನ ನಿರ್ಲಕ್ಷ್ಯದಿಂದ 8 ಕುರಿಗಳ ಮೇಲೆ ಹರಿಹಾಯ್ದಿರುವ ಲಾರಿ ಕುರಿಗಳು ಸಾವನ್ನಪ್ಪಿದೆ. ನಾರಾಯಣಪುರ ರಸ್ತೆಯಿಂದ ಹುಣಸಗಿ ಮಧ್ಯದಲ್ಲಿ ಕಕೇರಿ ಕ್ರಾಸ್ನಲ್ಲಿ ಘಟನೆ ನಡೆದಿದೆ. ಸ್ಥಳಕ್ಕೆ ಬಂದ ಪೊಲೀಸರು ಮಾಹಿತಿ ಪಡೆದು ಲಾರಿಯನ್ನ ಹುಣಸಗಿ ಪೊಲೀಸ್ ಠಾಣೆಯಲ್ಲಿ ನಿಲ್ಲಿಸಿದ್ದಾರೆ. ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, ಎನ್ಕೆಎಸ್ ಟಿವಿ4 ನ್ಯೂಸ್, ಹುಣಸಗಿ. ಹೆಂಗಾಯ್ತಪ್ಪ ಅದು? ಎಲ್ಲಿ ಹೊಡ್ಕೊಂಡು ಹೊಂಟಿದ್ರಿ? ಏಸು ಏಸ್ ಕುರಿ ಇದಾಗ ಯಾರು ಹೊಡೆದದ್ದು? ಯಾರು ಲಾರ್ಯಾರ? ಎಷ್ಟು ಗಂಟೆಗೆ ಆಗೋದು? 6:30. ಗಾಡಿ ಎಲ್ಲೈತಿ ಲಾರಿ? ಏನು ಕುರಿ ವ್ಯಾಪಾರ ಮಾಡಿದ್ರಿ ನೀವು? ಈಗ ಎಷ್ಟು ಕುರಿ ನಿಮ್ಗೆ ಲಾಸ್ ಆಗಿದ್ದು? 8. ಸುಮಾರು ಎಷ್ಟು ಲಾಸ್ ಆಗ್ಬೋದು? 8 ಕುರಿ ಒಂದು ಕುರಿಗೆ? ಈ ಲಾರಿ ಸ್ಟೇಷನ್ ಕಳಿಸಿರ ನೀವು? ಹಿರೇಪನ್ನಿಗೋಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಧರ್ಮಣ್ಣ ಚಂದ್ರಪ್ಪ ಜೋಪಡೆ ಅವಿರೋಧ ಆಯ್ಕೆ. ತಾಲೂಕಿನ ಹಿರೇಪನ್ನಿಗೋಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಧರ್ಮಣ್ಣ ಚಂದ್ರಪ್ಪ ಜೋಪಡೆ ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಹಾಗೂ ತಹಸೀಲ್ದಾರ್ ಅಶೋಕ್ ಶ್ರೀಗಾಂವ್ ಘೋಷಿಸಿದರು. ಒಟ್ಟು 12 ಜನ ಸದಸ್ಯರನ್ನ ಹೊಂದಿರುವ ಹಿರೇಬನ್ನಿಗೋಳ ಗ್ರಾಮ ಪಂಚಾಯಿತಿ ಶುಕ್ರವಾರದಂದು ಚುನಾವಣೆ ನಿಗದಿಯಾಗಿತ್ತು. ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೀಸಲಾಗಿದ್ದ ಸ್ಥಾನಕ್ಕೆ ಧರ್ಮಣ್ಣ ಚಂದ್ರಪ್ಪ ಜೋಪಡೆ ಒಬ್ಬರೇ ನಿಗದಿತ ಸಮಯದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಸಿದರು. ಹೀಗಾಗಿ ಚುನಾವಣಾ ನಿಯಮದ ಪ್ರಕಾರ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಗಳು ಘೋಷಿಸಿ ಆಯ್ಕೆ ಪತ್ರ ನೀಡಿದರು. ಚುನಾವಣಾ ಸಂದರ್ಭದಲ್ಲಿ ಒಟ್ಟು 10 ಸದಸ್ಯರು ಭಾಗವಹಿಸಿ 2 ಗೈರು ಹಾಜರಾಗಿದ್ದು ಕಂಡುಬಂದಿತ್ತು. ಊರಿನ ಹಿರಿಯರು ಹಾಗೂ ಕಾಂಗ್ರೆಸ್ ಮುಖಂಡರು ನೂತನ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿ ಅವರು ತೂರುವಾನೂರು ಹೋಬಳಿಯ ಮುಧಾಪುರ ಗ್ರಾಮದಲ್ಲಿ ನಡೆದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿಗಳ ಶನಿವಾರ ಉದ್ಘಾಟನೆ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ 2022-23ನೇ ಸಾಲಿನ RIDF ನಬಾರ್ಡ್ 25ರ ಯೋಜನೆ ಅಡಿ ಸುಮಾರು 66 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದ ತುರುವನೂರು ಹೋಬಳಿಯ ಮುದಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 6 ನೂತನ ಕೊಠಡಿಗಳ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಉದ್ಘಾಟನೆ ಮಾಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ನಾಗವೇಣಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಾಗಭೂಷಣ, ಶಾಲೆಯ ಮುಖ್ಯ ಶಿಕ್ಷಕರಾದ ಚಂದ್ರಮ್ಮ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಾಬುರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಮುಖಂಡರುಗಳಾದ ಮಂಜುನಾಥ್, ರಾಜಪ್ಪ, ನಾಗರಾಜ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಹರೀಶ್, ಎನ್ಕೆಎಸ್ ಟಿವಿ4 ನ್ಯೂಸ್, ನಾಯಕನಹಟ್ಟಿ. ವೃತ್ತಿ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಬಹಳಷ್ಟು ಮುಖ್ಯ ಆಗುತ್ತೆ. ಹಾಗಾಗಿ ಅಂಥ ವ್ಯವಸ್ಥೆಯನ್ನು ಹೊಂದುವಂಥ ಇವತ್ತಿನ ಒಂದು ವ್ಯವಸ್ಥೆ, ಶಾಲಾ ಕಟ್ಟಡಗಳನ್ನು 5 ಶಾಲಾ ಕಟ್ಟಡಗಳನ್ನು ನಾವು ಇವತ್ತು ಉದ್ಘಾಟನೆಗೊಳಿಸಿದ್ದೀವಿ. ಅದು 66 ಲಕ್ಷ ಅಲ್ಲ, ಇಲ್ಲಿ ಇನ್ನೂ ಏನು ಹೇಳಲ್ಲ, ಇನ್ನೂ 2 ಕೊಠಡಿ ಬೇಕಂತ ಹೇಳಿದ್ದಾರೆ. ಹಾಗೆ ಅವುಗಳನ್ನು ಕೊಡೋದಕ್ಕೆ ನಾನೆಲ್ಲ ಪ್ರಯತ್ನ ಮಾಡ್ತೇನೆ. ಒಟ್ಟಾರೆಯಾಗಿ ನಾನು ಶಾಸಕನಾಗಿ ಈಗ 3ನೇ ಬಾರಿ ಶಾಸಕನಾಗಿದ್ದೀನಿ. ಒಟ್ಟು ನಾನು ಶಿಕ್ಷಣಕ್ಕೆ ಭಾಳಷ್ಟು ಮಹತ್ವ, ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಅಭಿವೃದ್ಧಿಗಳ ಅದು ನಡೆದಿರುತ್ತದೆ, ಪ್ರತಿಯೊಂದೂ ಬೇಕು. ಆದರೆ ಅದರಲ್ಲಿ ಮಹತ್ವ ಶಿಕ್ಷಣಕ್ಕೆ. ರಾಜಕೀಯ ಕಾರಣಗಳಿಗಾಗಿ ಟಿಪ್ಪು ಸುಲ್ತಾನ್ರನ್ನ ದ್ವೇಷಿಸದೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಕಂಡಾಗ ಅವರ ಸಾಧನೆ ಅಪ್ರತಿಮ. ಶಾಸಕ ಟಿ ರಘುಮೂರ್ತಿ. ರಾಜಕೀಯ ಕಾರಣಗಳಿಗಾಗಿ ಟಿಪ್ಪು ಸುಲ್ತಾನ್ರನ್ನ ವಿರೋಧಿಸದೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಕಂಡಾಗ ಅವರ ಸಾಧನೆ ಅಪ್ರತಿಮವಾದದ್ದು. ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರ ಹೋರಾಟ, ತ್ಯಾಗ, ಬಲಿದಾನ ನೆನೆಯುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ಎಂದು ಶಾಸಕ ಟಿ ರಘುಮೂರ್ತಿ ತಿಳಿಸಿದರು. ನಗರದ ಶಾದಿ ಮಹಲ್ನಲ್ಲಿ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆ ಮತ್ತು ಮುಸ್ಲಿಂ ಸಮಾಜ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ 274ನೇ ಟಿಪ್ಪು ಸುಲ್ತಾನ್ ಜಯಂತಿ ಹಾಗೂ 69ನೆಯ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತ ಸನ್ನಿವೇಶದಲ್ಲಿ ರಾಜಕೀಯದ ಕಾರಣಕ್ಕಾಗಿ ಇತಿಹಾಸವನ್ನ ತಿರುಚುವ ಕೆಲಸವಾಗುತ್ತಿದೆ. ಆದರೆ ಇತಿಹಾಸವನ್ನ
ಅಳಿಸಲು ಸಾಧ್ಯವಿಲ್ಲ. ಕೇವಲ ರಾಜಕೀಯದ ಲಾಭಕ್ಕಾಗಿ ಮುಸ್ಲಿಂ ಸಮುದಾಯವನ್ನ ದ್ವೇಷ ಭಾವನೆಯಿಂದ ಕಾಣುವುದು ಸರಿಯಲ್ಲ. ಕೆಟ್ಟ ಕೆಲಸ ಮಾಡುವವರಿಗೆ ಕಾನೂನಿನಲ್ಲಿ ಶಿಕ್ಷೆಯಾಗುವ ಅವಕಾಶವಿದೆ. ಹಾಗೆಂದು ಮಾತ್ರಕ್ಕೆ ಒಂದು ಜನಾಂಗವನ್ನೇ ದ್ವೇಷಿಸುವುದು ಸಂವಿಧಾನದ ಆಶಯಕ್ಕೆ ಧಕ್ಕೆ ತರುವಂತಾಗುತ್ತದೆ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ಅಧ್ಯಕ್ಷರಾದ ಪಿ ಬಶೀರ್ ಅಹತ್, ನಗರಸಭೆ ಅಧ್ಯಕ್ಷೆ ಜೈತೂನ್ ಬಿ, ಉಪಾಧ್ಯಕ್ಷೆ ಸುಜಾತಾ ಪ್ರಹ್ಲಾದ್, ನಗರಸಭೆ ಸದಸ್ಯರಾದ ರಮೇಶ್ ಗೌಡ, ರಾಘವೇಂದ್ರ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಭದ್ರಯ್ಯ, ಶಶಿಧರ್, ಮುಖಂಡರುಗಳಾದ ಎಚ್ಎಸ್ ಸೈಯದ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ4 ನ್ಯೂಸ್, ಚಳ್ಳಕೆರೆ. ಆದರೂ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಅರ್ಥಪೂರ್ಣವಾಗಿ ಅವರ ಇತಿಹಾಸವನ್ನ ಬೆಳೆಯಂತು. ಬಹುಶಃ ನಾವೆಲ್ಲ ಈ ಆಧುನಿಕ ಜಗತ್ತಿದ್ದೀವಿ, ಆದರೆ ನಮ್ಮ ಸ್ವಾರ್ಥವನ್ನು ನಾವು ಬೆಳೆದಿದ್ದೀವಿ. ರಾಜಕಾರಣಿಗಳಾಗಿರ್ಬೋದು, ಬೇರೆ ಬೇರೆ ಅಧಿಕಾರಿಗಳಾಗಿರ್ಬೋದು, ಬೇರೆ ಬೇರೆ ಬಿಟ್ಟು ಹೋಗಿದ್ದಾರಂತೆ. ಒಬ್ಬ ರಾಜನ ಮಗನಾಗಿ ಯಾವ ರೀತಿಯಾಗಿ ಸೌರ್ಯ ಶಾಸನವನ್ನು ಮೆರೆದು ರಾಜ್ಯವನ್ನು ರಕ್ಷಣೆಗೋಸ್ಕರ, ನಾವು ಆದಂತಹ ಪ್ರದೇಶದ ರಕ್ಷಣೆಗೋಸ್ಕರ ಅವರು ಯಾವ ರೀತಿಯಾದ ಸಾಹಸಗಳನ್ನು ಮಾಡಿದ್ದಾರೆ, ಯಾವ ರೀತಿಯಾಗಿ ನಡೆದಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇದನ್ನ ಹೇಳಿಕೆ ನಮ್ಮ ನ್ಯಾಮಣ್ಣವರು ವಿವರವಾಗಿ ತಿಳಿಸ್ತಾರೆ. ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಯಾವುದೇ ಕಾರ್ಯಕ್ರಮವನ್ನ, ಜಯಂತಿಯ ಕಾರ್ಯಕ್ರಮವನ್ನ, ಜನಾಂಗದ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಭಾಗವಹಿಸಿ ಆ ಕಾರ್ಯಕ್ರಮ ಮುಗಿಯವರೆಗೂ ಇದ್ದು ನಾನು ಹೋಗುವಂಥದ್ದು. ಆದ್ರೆ ಈಗ ನಾವಿವತ್ತು ಬರೀ ಸುಮ್ಮನೊಳಗೆ ಸೀಮಿತ ಆಗಿರ್ತಕ್ಕಂಥ ಟಿಪ್ಪು ಸುಲ್ತಾನವನ್ನು ಸೇರಿ ರಾಜನೀತಿಯನ್ನು ಮೆರೆದು ತಮ್ಮ ಪ್ರದೇಶವನ್ನ ಉಳಿಸ್ಕೋಬೇಕು, ತಮ್ಮ ಪ್ರಜೆಗಳಿಗೆ ನ್ಯಾಯವನ್ನು ಕೊಡಬೇಕಂತ ಹೇಳಿ ರಾಜ್ಯಪಾಲ ಮಾಡುವಂತ ವ್ಯವಸ್ಥೆ ಇತ್ತು. ಹಾಗಾಗಿ ಅಂತ ಪುಣ್ಯಾತ್ಮರ ನಾವು ಸ್ಮರಣೆಯನ್ನು ಮಾಡುವ ಸಂದರ್ಭದಲ್ಲಿ, ಇತಿಹಾಸವನ್ನು ಸೇರಿದ ಸಂದರ್ಭದಲ್ಲಿ ನಾವು ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಮಾಡಲಿ ಅಂತ ಹೇಳಿ ಆಶಿಸ್ತಾ, ಅದನ್ನು ಕೆಲವು ಕಡೆಗೆ ಪೌಷ್ಟಿಕಾಂಶ ಅವ್ರನ್ನ ನೆನೆಸಂತ ಕೆಲಸ ಬಶೀರ್ ಅವರು ಮಾಡಿದ್ದಾರೆ ಅವ್ರ ತಂಡ. ಹಾಗಾಗಿ ಅವರಿಗೆ ಅಭಿನಂದನೆ ಜೊತೆಗೆ ಮತ್ತೆ ಕನ್ನಡ ರಾಜ್ಯೋತ್ಸವ ಯಾವತ್ತೂ ಕೂಡ ಟಿಪ್ಪು ಸುಲ್ತಾನ್ ಅವರು ಕರ್ನಾಟಕಗೋಸ್ಕರ ಕನ್ನಡ ಅಭಿಮಾನವನ್ನು ಮೆರೆದು ಬಹಳಷ್ಟು ಇತಿಹಾಸವನ್ನು ಬಿಟ್ಟು ಹೋಗಿದ್ದಾರೆ. ಅವರೆಲ್ಲ ಹೇಳ್ತಾರೆ, ನಮ್ಮ ಜಾಮಣ್ಣವರು ಪಟ್ಟಿ ಮಾಡಿ ಬಹಳಷ್ಟು ಒಳ್ಳೆಯ ಭಾಷಣಕಾರರು. ಹಾಗಾಗಿ ನಾನು ಅವಸರವಾಗಿ ಹೋಗೋದ್ರಿಂದ ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗಲ್ಲ. ತಮ್ಮೆಲ್ಲರಿಗೂ ಇನ್ನೊಮ್ಮೆ ಶುಭಾಶಯಗಳನ್ನು ಕೊಡ್ತಾ, ಯಾವುದೇ ಸಂದರ್ಭದಲ್ಲಿ ಈ ಜನಾಂಗದವರು ಕರ್ನಾಟಕ ನಮ್ಮ ನಾನು 3 ಬಾರಿ ಶಾಸನ ಆಗಲಿಕ್ಕೆ ಬಹಳಷ್ಟು ಕಾರಣರಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನು ಜಯಂತಿಯ ಶುಭಾಶಯಗಳನ್ನು ಹೇಳಿ ಈ ಸಭೆಯಿಂದ ನಿರ್ಗಮಿಸಿ ಯಾರು ಅನ್ಯತಾ ಭಾವಿಸಬೇಡ ಅಂತ ಹೇಳ್ತಾ ಮುಸ್ಲಿಮರ ಮತದಾನ ಹಕ್ಕು ಕಸಿದುಕೊಳ್ಳಬೇಕೆಂಬ ಒಕ್ಕಲಿಗ ಸಮಾಜದ ಚಂದ್ರಶೇಖರ್ ಸ್ವಾಮೀಜಿ ಹೇಳಿಕೆ ಬಗ್ಗೆ ಬಿಜೆಪಿಯವರು ತುಟಿ ಬಿಚ್ಚುತ್ತಿಲ್ಲ. ಮಿಸ್ಟರ್ ಅಶೋಕ್ ಪ್ರಕಾರ ಸ್ವಾಮೀಜಿಗಳು ಕಾನೂನು ಬಾಹಿರವಾಗಿ ಹೇಳಿಕೆ ಕೊಟ್ಟರು ಏನು ಮಾಡಬಾರದ, ನೀವೇನು ತಪ್ಪು ಮಾಡಿದ್ರು ಜೈ ಶ್ರೀರಾಮ್ ಎಂದ ತಕ್ಷಣ ನಿಮ್ಮ ತಪ್ಪು ಸರಿ ಹೋಗುತ್ತಾ ಅಂತ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕರ್ಗೆ ಕಿಡಿಕಾರಿದ್ದಾರೆ. ನವೆಂಬರ್ 30ರಂದು ಬೆಳಗ್ಗೆ 10:30ಕ್ಕೆ ನಗರದಲ್ಲಿ ಮಾತನಾಡಿದ ಅವರು, ಪೇಜಾವರ ಶ್ರೀ ಹೇಳಿಕೆ ಬಗ್ಗೆ ಬಿಜೆಪಿ ಮೌನವಾಗಿದೆ ಎಂದರೆ ಮನುಸ್ಮೃತಿ ಸಮರ್ಥನೆ ಅಂತಾನೆ ಅರ್ಥ ಅಂತ ಪ್ರಿಯಾಂಕರ್ಗೆ ಹೇಳಿದರು. ಮಲ್ಲಿಕಾರ್ಜುನ ಸಂಗೊಳಗಿ, ಎನ್ಕೆಎಸ್ ಟಿ4 ನ್ಯೂಸ್, ಕಲಬುರಗಿ. ತೆಗೆ ಶಕ್ತಿ ಅವರಿಗೆ ಇದೆ ಅಲ್ಲ. ನಾನು ಅವತ್ತೇ ಹೇಳಿದ್ದೀನಲ್ಲ, ಬಿಜೆಪಿ ಅವರ ಕುಟುಂಬದ ರಾಜಕೀಯ ಬಗ್ಗೆ ಅಷ್ಟೆಲ್ಲ ಮಾತ್ರ ನಮ್ಮ ಕಲಬುರಗಿನಲ್ಲೇ ತಗೊಂಡ್ಬಿಡ್ರಪ್ಪ. ನಾನು ಇವರಿಗೆಲ್ಲ ಫ್ರೀ DNA ಟೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ದೀನಲ್ಲ. ಯಾಕೆ ಮಾಡಿಸ್ತೀವಿ? ಇವ್ರ ಮಗ, ಇವ್ರ ಅಳಿಯ, ಇವ್ರ ತಂದೆ, ಮೊಮ್ಮಗ ಇದೀನಿ ಅಂತ ಹೇಳ್ಕೊಳ್ಳಿ ಬಿಜೆಪಿ ಅವರಿಗೆ. ಆ ತೇಜಸ್ವಿ ಸೂರ್ಯ ಅಂತೂ ಏನು ಕುಟುಂಬ ರಾಜಕೀಯ ಅಂತಾರೆ. ಅವರು ನಮ್ಮ MLA ರವಿ ಅವರ ಏನ್ ಪಬ್ಲಿಕ್ ನಲ್ಲಿ ಹೇಳ್ಕೊಳಕ್ ನಾಚಿಕೆ ಆಗ್ತಾ ಇದ್ರೆ ಇವರಿಗೆ DNA ಟೆಸ್ಟ್ ಅನ್ನ ಮಾಡಿಸ್ಕೊಡೋಣ. ಇವರಿಗೆ ಫೈನಲ್ ಆಗಿ ಗೊತ್ತಾಗ್ತದೆ ಯಾರ್ಯಾರು ಎಲ್ಲಿಂದ ಬಂದಾರ ಅಂತ. ಮೀಟಿಂಗ್ ಸ್ವಾಭಿಮಾನಿ ಸಮಾವೇಶದ ಬಗ್ಗೆ ಸರ್ ಕೆಲವೊಂದು ವಿರೋಧ ಮಾಡ್ತಿದೆ, ಪಕ್ಷದ ಬ್ಯಾನರ್ ರೆಡಿ ಮಾಡಬೇಕು ನೋಡಿ. ಅದು ಯಾವುದು ನಮ್ಗೆ ಅಧಿಕೃತವಾದಂತ ಇದು
ನಮಗೆ ಮಾಹಿತಿ ಬಂದಿಲ್ಲ. ಅಂದರೆ ನೀವೇನು ಯಾವ್ದು ಲೆಟರನ್ನು ಪ್ರಸ್ತಾಪ ಮಾಡ್ತಾ ಇದ್ದೀರಾ ಅದು ಯಾವುದು ಬಂದಿಲ್ಲ. ಆದರೆ ಇದಕ್ಕೆ ಎಲ್ಲರೂ ಈಗಾಗಲೇ ಮಹಾದೇವಪ್ಪ ಸಾಹೇಬರು ತಮಗೆಲ್ಲರೂ ಸ್ಪಷ್ಟೀಕರಣ ನೀಡಿದೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ. ಕಾಂಗ್ರೆಸ್ ಬೆಂಬಲಿತ ಸಮಾವೇಶಗಳಿದೆ ಅಂತ ಅದನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಖರ್ಗೆ ಸಾಹೇಬರು ನಿನ್ನೆ ಮಾತಾಡಿಕೊಂಡು ಹಂಗೆ ಇದ್ದಾರೆ. ಐ ಆಮ್ ನಾಟ್ ಅವೇರ್ ಆಫ್ ಇಟ್ ಕಂಪ್ಲೀಟ್ಲಿ. ಬಟ್ ಏನೇ ಇದ್ರೂ ಕೂಡ ಈಗ ಹಿಂದುಳಿದ ವರ್ಗ ಇರ್ಬೋದು, ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವ್ರು ಇರ್ಬೋದು, ಎಲ್ಲರೂ ಕಾಂಗ್ರೆಸ್ ಬೆಂಬಲಿಸುತ್ತಾರೆ ಅಲ್ವಾ. ಈ ಮೊನ್ನೆ ನಡೆದಂತ ಚುನಾವಣೆ ಅದಕ್ಕೆ ಸಾಕ್ಷಿಯಾಗಿದೆ ಅಲ್ಲ. ಅದರಿಂದ ಮಾಡ್ತಾರೆ ಬಿಜೆಪಿ ಅವರು. ಇವಾಗ ಏನ್ ಹೇಳ್ತಿದ್ರೆ ಬಿಜೆಪಿ ವರ್ಸಸ್ ಬಿಜೆಪಿ ನಡೆದಿದೆ ಅಲ್ಲ, ಟೀಮ್ ಎ ಟೀಮ್ ಬಿ. ಇಲ್ಲಿ ನೋಡೋಣ, ಇಲ್ಲಿ ವಿಧಾನಸೌಧದಲ್ಲಿ ವಾಕೌಟ್ ಯಾರು ಮಾಡ್ತಾರೆ, ಬಾವಿಗೆ ಯಾರು ಬಿಡ್ತಾರೆ. ಕಾಂಗ್ರೆಸ್ ಒಕ್ಕಲಿಗರ ಸ್ವಾಮೀಜಿ ಮತ್ತು ಒಕ್ಕಲಿಗರಿಗೆ ಟಾರ್ಗೆಟ್ ಮಾಡ್ತಾರೆ ಅಂತ ಆರೋಪ ಇರುತ್ತೆ ಸರ್. ಇಟ್ ಈಸ್ ವೆರಿ ಕ್ಲಿಯರ್. ಬಿಜೆಪಿ ಅವರಿಗೆ ಸಂವಿಧಾನದಲ್ಲಿ ಮತ್ತೆ ಕಾನೂನಲ್ಲಿ ನಂಬಿಕೆ ಇಲ್ಲ. ಈಗ ಆ ಶ್ರೀಗಳು ಕೊಟ್ಟಂತ ಹೇಳಿಕೆ ಕಾನೂನಿನ ಚೌಕಟ್ಟಿನ ಇದೆಯಾ ಇಲ್ಲೋ? ಹಂಗಿದ್ದಲ್ಲಿ ನೀವು ಕಾವಿ ಉಟ್ಟ ತಕ್ಷಣ ಸಂವಿಧಾನ ನಿಮ್ಗೆ ಅನುಸರಿಸೋದಿಲ್ವಾ? ಬರೀ ಖಾದಿ ಮತ್ತು ಖಾಕಿ ಮಾತ್ರ ಸಂವಿಧಾನ. ಕಲ್ಯಾಣ ಕರ್ನಾಟಕದ ಸ್ವಾಮೀಜಿಗಳ ಎಲ್ಲ ಒಂದು 100 ಜನ ಸ್ವಾಮೀಜಿ ದೈವಿಕ ಚಳವಳಿ. ಯಾರು ಸ್ವಾಮೀಜಿ? ಕಲ್ಯಾಣ ಕರ್ನಾಟಕ ಬಂದ ಯಾರು ಸ್ವಾಮೀಜಿ? ಈಗ ಆಂದೋಲನ ಸ್ವಾಮೀಜಿ ಇಲ್ಲ, ಕೇಳಿ. ನಂಗೆ ಗೊತ್ತಿಲ್ಲ, ಕೇಳಿ. ಯಾರನ್ನೇ ರಾಷ್ಟ್ರೀಯ ಗೌರವಾಧ್ಯಕ್ಷರಾದ ಆಮೇಲೆ ಪೀರ್ ಬಂಗಾರ ಬಿಟ್ಬಿಡ್ರಿ. ಒಂದು ಕೋರ್ಟ್ ಏನ್ ಕೊಟ್ಟಾರ ಅದು ಫಸ್ಟ್ ಪಾಲನೆ ಆಗ್ಲಿ, ಅವರಿಂದಾನೇ ಪ್ರಾರಂಭ ಆಗ್ಲಿ. ಅಲ್ಲ, ಮತ್ತೊಂದು ಕರ್ನಾಟಕ ಮತ್ತೊಂದು ಸಂಬಳ ಆಗ್ಬಾರ್ದು ಅನ್ನೋದು. UP ಅಲ್ಲ ಸ್ವಾಮಿ, ಇದು ಕರ್ನಾಟಕ. ಕರ್ನಾಟಕದಲ್ಲಿ ಕಾನೂನು ಇದೆ, ಸಂವಿಧಾನ ಇದೆ, ಮತ್ತೆ ಅದನ್ನ ಪರಿಪಾಲನೆ ಮಾಡುವ ಶಕ್ತಿ ಮತ್ತೆ ಯೋಗ್ಯತೆ ಇರುವಂತ ಸರ್ಕಾರ ಇದೆ. ಇದು ದಿಸ್ ಇಸ್ ನಾಟ್ UP, ದಿಸ್ ಇಸ್ ನಾಟ್ ಬಿಹಾರ್, ದಿಸ್ ಇಸ್ ನಾಟ್ ಮಧ್ಯಪ್ರದೇಶ್. ದಿಸ್ ಇಸ್ ಬಸವಣ್ಣಸ್ ಕರ್ನಾಟಕ, ದಿಸ್ ಇಸ್ ಬುದ್ಧಾಸ್ ಕರ್ನಾಟಕ, ದಿಸ್ ಇಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ಸ್ ಕರ್ನಾಟಕ. ಅದರಲ್ಲಿ ಇವ್ರು ಹೇಳ್ದಂಗೆಲ್ಲ ಆಗುತ್ತೆ. ಫಸ್ಟ್ ಎಲ್ಲಿ ಅವ್ರು ಕಟ್ಸಿದಾರೆ, ಹೈಕೋರ್ಟ್ ಎಲ್ಲಿದೆ, ಫಸ್ಟ್ ಅವ್ರು ಏನ್ ಅಕ್ರಮ ಮಾಡಿದ್ದಾರೆ ಅದಕ್ಕೆ ಡೆಮಾಲಿಷನ್ ಮಾಡಿಸ್ಕೊಂಡು ಹೇಳಿ. ಇಲ್ಲಿದ್ರೆ ಅದಕ್ಕೂ ನಾವೇ ಬರ್ಬೇಕಾಗ್ತದೆ. ಆಮೇಲೆ ನೀವು ನಮ್ಗೆ ಒಂದು ಬಿರುದು ಕೊಡ್ಬೇಕಾದ್ರೆ ನಾನು ಬಿಡುವುದೇ ಬಾಬಾ ಅಂತ ನೀವು ಒಂದು ಕೊಡ್ಬೇಕಾಗ್ತದೆ. ಮತ್ತೆ ನೀವು ಬಾಬಾ ಅಂತ ಹೇಳಿದ್ರೆ ಮತ್ತೆ ನಾ ಕಾಲಿಗೆ ಹಾಕೋಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು. ಅವರು ಖರ್ಗೆ ತಾಯಿನ ಸುತ್ತಲೂ ಕೂಡ ಅವ್ರಿಗೆ ಬಸವಣ್ಣಗೆ ಓಟ್ಗಾಗಿ ಅವರು ಈಗ ಒಂದು ತಿಳ್ಕೊಳ್ಳಿ. ಬಿಜೆಪಿನಲ್ಲಿ ಈಗ ಹುಚ್ಚ ಸಂತೆ ನಡೆದಿದೆ, ಜಾತ್ರೆ ನಡೆದಿದೆ ಅಲ್ಲಿ. ಮೊನ್ನೆ ನಿಮ್ಮ ರವಿಕುಮಾರ್, ನಿಮ್ಮ ರವಿಕುಮಾರ್ ಅನಂತ್ ಕುಮಾರ್ ಅರೆ ಹುಚ್ಚ ಅಂತ ಹೇಳಿದ್ದಾರೆ, ಹೌದಾ ಇಲ್ಲ? ಸದಾನಂದ ಗೌಡರು ಅದೇನೋ ಎರೆಹುಳ ನಾಗರ ಹವ ಆಗಬಾರ್ದು ಅಂತ ಹೇಳಿ. ಬಿಜೆಪಿ ಹಾಸನಿನ ಪ್ರಮುಖ ನಾಯಕರು ಪಬ್ಲಿಕ್ ನಲ್ಲಿ ರಕ್ತದಲ್ಲಿ ಬರೆದು ಕೊಟ್ಟಿ ಯತ್ನಾಳ್ ಅರೆ ಹುಚ್ಚ ಅಂತ ಹೇಳಿದ್ರು. ಯತ್ನಾಳ್ ಅವರು ಸದಾನಂದ ಗೌಡರು ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗಿರುತ್ತೆ, ಇದ್ರೆ ಅವ್ರ ಬಂಡವಾಳನು ಬಿಸ್ಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ. BC ಪಾಟೀಲ್ ಅವರು ಏನಂತ ಹೇಳ್ತಾರೆ, ನಿಮ್ಮ ಯತ್ನಾಳ್ ಅಂತ ಹೆಸರಿನ ದೀಪ ಆರೋಗಲಿದೆ ಅಂತ ಹೇಳ್ತಾರೆ. ರೇಣುಕಾಚಾರ್ಯ ಅವರು ಯತ್ನಾಳು ಸ್ವಯಂ ಘೋಷಿತ ಹಿಂದುತ್ವ ಹುಲಿ, ಆದ್ರೆ ಅವರು ಇಲಿ. ಬಿಜೆಪಿಯಿಂದ ಹೊರಗೆ ಹಾಕಿದಾಗ ಹೋಗು ಇಫ್ತಾರ್ ಕೂಟನೂ ಮಾಡಿದವರಿದ್ದಾರೆ, ಟಿಪ್ಪು ಸುಲ್ತಾನ್ ಖಡ್ಗಾನು ಹಿಡಿದವರು. ಮತ್ತೆ ಯತ್ನಾಳ್ ಏನ್ ಹೇಳ್ತಾರೆ, ಈ ಹೋರಾಟ ಏನಿದೆ ನಮ್ದು, ಇದು ವಂಶವಾದದ ವಿರುದ್ಧ ಇದೆ. ಕಾಂಗ್ರೆಸ್ ವಂಶವಾದ ಅಲ್ಲ, ಬಿಜೆಪಿ. ಯಾರಿವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಭ್ರಷ್ಟರು, ಅವರು ಮತ್ತೆ ಅವರ ಪೂಜ್ಯ ತಂದೆಯವರು ಭ್ರಷ್ಟರು ಅಂತ ಹೇಳ್ತಾರೆ. ಅದಕ್ಕೂ ಏನು ಮಾಡಲ್ಲ. ಚೆಲುವಾದಿ ನಾರಾಯಣ ಸ್ವಾಮಿ ಏನು ಬಹಳ ದಲಿತ ಪರ ಇದ್ದಂಗೆ ಅವ್ರು ಮಾತನಾಡ್ತಾರೆ. ಮೊನ್ನೆ ಮುನಿರತ್ನ ಅವರ FSL ರಿಪೋರ್ಟ್ ಬಂದಾಗ ಯಾಕೋ ಅವರು
ಬಾಯಿ ಹೊರಗೆ ಬಿದ್ಬಿಟ್ಟಿದೆ. ಇಲ್ಲಿದ್ರೆ ಅವರೇ ತಾನೇ ಎಲ್ಲ ಇದೆಲ್ಲ ಇಶ್ಯೂಸ್ ತಗೊಂಡು ಹೋಗೋದು. ಮತ್ತೆ ನಿಮ್ಮ ಅಶೋಕ್ ಅವರಿಗೆ ಇದೇ ಮುನಿರತ್ನ ಅವರು HIV ಇಂಜೆಕ್ಷನ್ ಚುಚ್ತೀರಂತ FSL ರಿಪೋರ್ಟ್ ಆಯ್ತು, ಅಲ್ಲಿ ಹೇಳಿಕೆ ಕೊಟ್ಟಾಗಿದೆ. ಇವರೆಲ್ಲರೂ ಇನ್ನೂ ಪಾರ್ಟಿನಲ್ಲೇ ಇದ್ದಾರೆ, ಬಿಜೆಪಿ ಪಾರ್ಟಿನಲ್ಲಿ. ಬಸವಣ್ಣವರ ಬಗ್ಗೆ ಮಾತಾಡ್ತಾರೆ. ಇವ್ರ ಇತಿಹಾಸ ಇವರಿಗೆ ಗೊತ್ತಿಲ್ಲ, ಇವರು ರಜಾಕರ್ ಇತಿಹಾಸ ಹೋಗ್ತಾರ. ರಜಾಕರ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಕ್ ಹೇಳ್ಬಿಡ್ರಿ ಅವರಿಗೆ. ನಾನು ಹೇಳ್ದಂಗೆ ಇದು ವಕ್ಫ್ ಹೋರಾಟ ಅಲ್ಲ, ರಜಾಕರ್ ಹೋರಾಟ ಅಲ್ಲ. ಇದು ಬಿಜೆಪಿಯಲ್ಲಿ ವಿಜೇಂದ್ರ ಹಠಾವ್ ಹೋರಾಟ ಇದೆ, ಖುದ್ಕೋ ಬಚಾವ್ ಆಂದೋಲನ ನಡೀತಾ ಇದೆ ಇಲ್ಲಿ. ಇದೆಲ್ಲ ಒಂದನ ನಾನು ಇವಾಗ ಹೇಳಿರೋದು ಕಾಂಗ್ರೆಸ್ ಪಕ್ಷದ ಹೇಳಿಕೆ ಏನ್ರಿ? ಇವರ ಜಗಳ ಆಡ್ಕೊಂಡು ಇದು ಇವ್ರ ಇತಿಹಾಸನೇ ಇವ್ರಿಗೆ ಗೊತ್ತಿಲ್ಲ. ಇವ್ರು ಬಂದು ರಜಾಕರ್ ಬಗ್ಗೆ ಮಾತಾಡೋದು, ವಕ್ಫ್ ಬಗ್ಗೆ ಮಾತಾಡೋದು, ಇವೆಲ್ಲರೂ ಕೂಡ ಅವರವರ ರಾಜಕೀಯ ಅಸ್ತಿತ್ವವನ್ನ ಉಳಿಸ್ಕೊಳ್ಳಿಕ್ಕೆ ಇವ್ರು ಮಾತಾಡಿ. ಇವ್ರಿಗೆ ನಿಜವಾಗ್ಲೂ ಶಕ್ತಿ ಇದ್ರೆ ವಿಜೇಂದ್ರ ಅವರಿಗೆ ಫಸ್ಟ್ ಮುನಿರತ್ನ ತೆಗೀರಿ, ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡ್ರಿ, ನೋಡೋಣ ಅಂತ. ಅವಾಗ ಅವರಪ್ಪ ನೀವು ಇದು ಮಾಡ್ತೀರಂತ. ಮೊನ್ನೆ ಭರತ್ ಬೊಮ್ಮಾಯಿ ಎಲೆಕ್ಷನ್ ಸೋಲಿಗೆ ಕಾರಣ ಯತ್ನಾಳ್ ಅಂತ ಹೇಳಿದಾರಲ್ಲ. ಇವೆಲ್ಲ ಏನ್ ನಾನು ಉದಾಹರಣೆಗಳು ಕೊಟ್ಟಿದ್ದೀನಿ, ಇದು ಒಂದೂ ಸಿದ್ದರಾಮಯ್ಯ ಹೇಳಿದಲ್ಲ. ಮಕ್ಕಳ ಕಲ್ಯಾಣ ಕ್ಷೇತ್ರದ ಸೇವೆಗಾಗಿ ಗವಿಸಿದ್ದಯ್ಯ ಹಳ್ಳಿಕೇರಿ ಮಠ್ ಅವರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಮಕ್ಕಳ ಕಲ್ಯಾಣ ಕೇಂದ್ರದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಸಾಧಕರಿಗೆ ಕೊಡಮಾಡುವ 2024ನೇ ಸಾಲಿನ ವ್ಯಕ್ತಿ ವಿಭಾಗದ ರಾಜ್ಯ ಪ್ರಶಸ್ತಿಯನ್ನು ಬೆಂಗಳೂರಿನ ಜವಾಹರ ಬಾಲ ಭವನದಲ್ಲಿ ಜರುಗಿದ ಮಕ್ಕಳ ದಿನಾಚರಣೆ ಸಮಾರಂಭದಲ್ಲಿ ಜನಪದ ಕೂಗು ಕಾರ್ಯಕ್ರಮದ ಮೂಲಕ ಮಕ್ಕಳಿಗೆ ಮೌಲ್ಯಯುತ ಜೀವನ ಕೌಶಲ್ಯ ತರಬೇತಿ ನೀಡುತ್ತಿರುವ ಖ್ಯಾತ ಜಾನಪದ ಕಲಾವಿದ ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಜಂತಲಿ ಶಿರೂರು ಗ್ರಾಮದ ಶ್ರೀ ಗವಿಸಿದ್ದಯ್ಯ ಹಳ್ಳಿಕೇರಿ ಮಠ್ ಅವರಿಗೆ ಪ್ರದಾನ ಮಾಡಲಾಯಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು 25,000 ಹಾಗೂ ಪ್ರಶಸ್ತಿ ಫಲಕ ನೀಡಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಶಾಸಕರು, ನಿಗಮ ಮಂಡಳಿಗಳ ಅಧ್ಯಕ್ಷರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಅರ್ಜುನ್ ಹೊಸ್ಮನಿ, NKS TV4 ನ್ಯೂಸ್, ಮುಂಡ್ರಗಿ. ಇದಿಷ್ಟು ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.